ಎಗ್ರಿ ಟೂರಿಸಮ್ ಅಂದರೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ದೇಸಿಯಿಂದ ಹಿಡಿದು ಪ್ಯೂನ್ವರೆಗೂ ಎಲ್ಲ ಫಸ್ಟ್ ಹೇಳೋದು ರಿಸಾರ್ಟ್ ಮಾಡ್ತಾ ಇದ್ದೀರಾ ಅಂತಾನೆ. 2-3 ಕಡೆ ನೋಡಿದ್ರೆ ಎಗ್ರಿ ಟೂರಿಸಮ್ ಅಂತ ಶುರು ಮಾಡಿದವರು ಕೊನೆಗೆ ರಿಸಾರ್ಟ್ ಮಾಡ್ಕೊಂಡು ಕೂತಿದ್ದಾರೆ. ತುಂಬ ಡಿಮ್ಯಾಂಡ್ ಇದೆ, ತುಂಬ ಜನ ಬರೋಕ್ಕೆ ಶುರು ಮಾಡಿದ್ರು. ಟೂರಿಸಮ್ ಮೇಲೆ ಫೋಕಸ್ ಶುರು ಆಯಿತು, ಅಗ್ರಿಕಲ್ಚರ್ ಮರ್ತಾ ಇತ್ತು. ಅಗ್ರಿಕಲ್ಚರಿಂದನೇ ದುಡ್ಡು ಬರಬೇಕು, ಜನ ಅದಕ್ಕೋಸ್ಕರನೇ ಬರಬೇಕು, ಅದು ಮಾತ್ರ ಅಗ್ರಿ ಟೂರಿಸಮ್. ಈಗ ಫಾರ್ಮಲ್ಲಿ ಏನೇನು ಎಂಟರ್ಟೈನ್ಮೆಂಟ್, ಯಾವುದೋ ಮರ ಹತ್ತೋದು, ಬೇರುಗಳನ್ನ ಇಟ್ಕೊಂಡು ನೇತಾಡೋದು, ಹಣ್ಣು ಕಿತ್ಕೊಂಡು ತಿನ್ನೋದು, ಅಂಥ ಮನೋರಂಜನೆ ಎಲ್ಲೂ ಸಿಗಲ್ಲ. ಅವ್ರವ್ರ ವಯಸ್ಸಿಗೆ ಸರಿಯಾಗಿ ಏನೇನು ಅಂತ ಮಾಡೋದು ಅದನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ಮಣ್ಣು ಮುಟ್ಟಿಸಿ ಮಾಡಿಸೋದು. ಆ ಶಿಕ್ಷಣ ಇದೆಯಲ್ಲ, ಅದು ಯಾವತ್ತೂ ಮರೆಯಲ್ಲ. ಬರೀ ಹೆಣ್ಣು ಹಸು ಹಾಲು ಕೊಡತ್ತಾ ಅಂತ ಕೇಳಿದ್ದಾರೆ ಡಾಕ್ಟ್ರು. ಕುಂಬಳಕಾಯಿ ಮರದ ಬೆಳೆಯತ್ತಾ ಅಂತ ಈ ಥರ ಪ್ರಶ್ನೆಗಳು ಬರುತ್ತಲ್ಲ, ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಕೃಷಿ ಪ್ರವಾಸೋದ್ಯಮ ತುಂಬ ಮುಖ್ಯ. ಬಂದು ಹೋದವ್ರಿಗೆ ಸರಿಯಾಗಿ ಅರ್ಥ ಆಗುತ್ತೆ. ನಮ್ಮಲ್ಲಿ ಬಂದವ್ರು ಯಾರೂ ಆಹಾರ ವ್ಯರ್ಥ ಮಾಡಲ್ಲ. ನಮ್ಮ ಲೋಕಲ್ ರೂರಲ್ ಇಕಾನಮಿ ಇದೆಯಲ್ಲ, ಅದು ಇಂಪ್ರೂವ್ ಆಗಬೇಕು ಅಂದರೆ ಈ ಕೃಷಿ ಪ್ರವಾಸೋದ್ಯಮ ಬೇಕು. ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಮಾಡ್ಬೋದು, ಜಾನಪದ ಜಾತ್ರೆ ಮಾಡ್ಬೋದು, ಸಂತೆ ಮಾಡ್ಬೋದು, ಕುಕ್ಕಿಂಗ್ ವರ್ಕ್ಶಾಪ್ಸ್ ಮಾಡ್ಬೋದು, ಕೌಂಟರ್ ಮಾಡಿ ಪ್ರಾಡಕ್ಟ್ ಸೇಲ್ಸ್ ಮಾಡ್ಬೋದು. ನಮ್ಮಲ್ಲಿ ತಿನ್ನೋಂಥ ಆಹಾರ ಆಲ್ಮೋಸ್ಟ್ 80% ನಾವೇ ಬೆಳೀತಾ ಇದ್ದೀವಿ. ಆಕ್ಟಿವ್ ಫಾರ್ಮ್ ಆಗಿರಬೇಕು ಅದು. ಇನ್ನೊಂದು ವಿಷಮುಕ್ತ ಆಹಾರ ಇದ್ದರೆ ತುಂಬ ಒಳ್ಳೆಯದು. ಇದು ನೈತಿಕ ಜವಾಬ್ದಾರಿ. ಸೊ ಈ ಕೃಷಿ ಪ್ರವಾಸೋದ್ಯಮ ಅಂದರೆ ಏನು ಅಂತ ಮುಖ್ಯವಾಗಿ ಇದೇನು ಅಂದರೆ ಕೃಷಿ ಮತ್ತು ಪ್ರವಾಸೋದ್ಯಮ ಒಟ್ಟಿಗೆ ಸೇರಿದ್ದು. ಯಾಕಂದರೆ ತುಂಬ ಜನ ಈಗ ಏನಾಗ್ತದೆ ಅಂದರೆ, ಈಗ ತುಂಬ ಜನ ರಿಸಾರ್ಟ್ಗಳು ನಾವು ಅಗ್ರಿ ಟೂರಿಸಮ್ ಮಾಡ್ತೀವಿ ಅಂತ ಶುರು ಮಾಡ್ಕೊಂಡಿದ್ದಾರೆ. ಇನ್ನೂ ರಿಸಾರ್ಟೇ ಆಗಿದೆ, ಅಲ್ಲೇ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಬೀಳ್ತಾರೆ. ಅಗ್ರಿಕಲ್ಚರ್ ಬಗ್ಗೆ ಏನೂ ಫೋಕಸ್ ಇಲ್ಲ, ಯಾರು ಏನು ಅಲ್ಲಿ ಬರುವಂಥವ್ರು ಅಷ್ಟೇ ಅಗ್ರಿಕಲ್ಚರ್ ಬಗ್ಗೆ, ಕೃಷಿ ಬಗ್ಗೆ ಆಸಕ್ತಿ ಇರುವಂಥವ್ರು ಬರಲ್ಲ. ಅಲ್ಲಿ ಟೂರಿಸಮ್ ನಡೆಯುತ್ತೆ, ಅಗ್ರಿಕಲ್ಚರ್ ಅಂತ ಏನೋ ಒಂದು ತೋರಿಸ್ತಾರೆ, ಅದು ನೋಡ್ಕೊಂಡು ಬರೋದು. ಅದು ಅಗ್ರಿ ಟೂರಿಸಮ್ ಆಗಲ್ಲ. ಕೃಷಿ ಮೇಲೆ ಒತ್ತಿರಬೇಕು, ಇಲ್ಲಿ ಕೃಷಿ ನಡೀತಾ ಇರಬೇಕು, ಯಾವತ್ತೂ ಕೃಷಿ ನಡೀತಾ ಇರಬೇಕು. ಕೃಷಿ ಮತ್ತು ಪ್ರವಾಸೋದ್ಯಮ ಏನಿದೆ ಅದು ಕೃಷಿ ಮೇಲೆ ಫೋಕಸ್ಡ್ ಇರಬೇಕು. ಕೃಷಿ ಪ್ರವಾಸೋದ್ಯಮ ಮಾಡಬೇಕು ಅಂದರೆ ಕೃಷಿ ಮತ್ತು ಪ್ರವಾಸೋದ್ಯಮ ಎರಡೂ ಒಟ್ಟಿಗೆ ಇರಬೇಕು. ಅದನ್ನು ತೋರಿಸಿ ಹೇಳ್ಕೊಡೋವಂಥವ್ರು, ಅರ್ಥ ಮಾಡುವಂಥವ್ರು ಇರಬೇಕು. ಮತ್ತು ಬರುವಂಥ ಗೆಸ್ಟ್ಸ್ ಏನಿದ್ದಾರೆ, ಅತಿಥಿಗಳೇನಿದ್ದಾರೆ, ಅವರಿಗೂ ಕೂಡ ಆ ಕೃಷಿ ಬಗ್ಗೆ ಆಸಕ್ತಿ ಇರಬೇಕು. ಅಂಥವ್ರನ್ನು ಮಾತ್ರ ತಗೊಳ್ಬೇಕು ಅಂತ. ಅದು ಮಾತ್ರ ಕೃಷಿ ಪ್ರವಾಸೋದ್ಯಮ ಆಗತ್ತೆ. ಬಂದವರಿಗೆ ಏನೇನು ಮಾಡ್ಬೋದು ಅವರು? ಬಂದವರು ಈಗ ಹೋಗಿ ಎಲ್ಲೋ ಒಂದು ನಮ್ಮ ಸಂದೀಪ್ ಅವ್ರು ಹೇಳಿದ್ರು, ನಮ್ಮ ಮ್ಯಾಂಗೋ ಪಿಕ್ಕಿಂಗ್ ಇವೆಂಟ್ಸ್ ಅಂತ. ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮ ಭಾರತದಲ್ಲಿ ಮ್ಯಾಂಗೋ ಪಿಕ್ಕಿಂಗ್ ಇವೆಂಟ್ ಅಂತ ಶುರು ಮಾಡಿದ್ದು ನಾವೇ ಫಸ್ಟು. ಅದಾದಮೇಲೆ ಈಗ ಸ್ಟ್ರಾಬೆರಿ ಪಿಕ್ಕಿಂಗು ಅದು ಇದು ಅಂತ ಶುರುವಾಗಿದೆ. ನನಗೆ ದಿನಕ್ಕೊಂದು 10 ಕಾಲ್ಸ್ ಬರುತ್ತೆ ಈಗ ನನಗೆ, ಸ್ಟ್ರಾಬೆರಿ ಪಿಕ್ಕಿಂಗ್ ಇದೆಯಾ ಅಂತ. ನಾವು ಮ್ಯಾಂಗೋ ಪಿಕ್ಕಿಂಗೇ ಯಾಕೆ ಆರಿಸಿದ್ದು ಅಂದರೆ, ನಮಗೆ ಈ ನಮ್ಮ ಭಾರತೀಯರಿಗೆ ಈ ಮಾವಿನ ಹಣ್ಣಿನ ಜೊತೆ ಒಂಥರ ಇಮೋಷ್ನಲ್ ಕನೆಕ್ಷನ್ ಇದೆ. ಅದು ಬೇರೆ ಯಾವುದೇ ಹಣ್ಣಿನ ಜೊತೆ ಆ ಥರ ಕನೆಕ್ಷನ್ ಇಲ್ಲ. ಹಾಗೆ ನಾನು ಬೇರೆ ದೇಶಗಳಿಗೆ ಹೋದಾಗೆಲ್ಲ ಈ ಸ್ಟ್ರಾಬೆರಿ ಪಿಕ್ಕಿಂಗ್ ಆಗಲಿ, ಚೆರಿ ಪಿಕ್ಕಿಂಗ್ ಆಗಲಿ ಎಲ್ಲ ನೋಡ್ಕೊಂಡು ಬಂದಿದ್ದೆ. ಆದರೆ ಇಲ್ಲಿ ನಮ್ಮ ಭಾರತೀಯರಿಗೆ ಅನುಕೂಲ ಆಗುವಂಥದ್ದು ಏನಿದೆಯಪ್ಪ, ಅದು ಅರ್ಥ ಆಗುವಂಥದ್ದು, ನೋಡುವಂಥ ಖುಷಿ ಕೊಡುವಂಥದ್ದು ಯಾವುದಿದೆ ಅಂತ ನೋಡಿಕೊಂಡು ಮ್ಯಾಂಗೋ ಪಿಕ್ಕಿಂಗ್ ಅಂತ ಶುರು ಮಾಡಿದ್ದು. ಇದು ಯಾವಾಗ 2014ರಲ್ಲಿ ಶುರು ಮಾಡಿದ್ದು ನಾವು. ಈಗ 12 ವರ್ಷ ಆಯಿತು ಶುರು ಮಾಡಿ. ತುಂಬ ಜನ ಆಗ 2014ರಲ್ಲಿ ಬಂದವರು ಕೂಡ ಈಗಲೂ ಬರ್ತಾರೆ. ಯಾಕಂದರೆ ಅಲ್ಲಿ ಬಂದಾಗ ಏನು ತೋಟದಲ್ಲಿ ಫುಲ್ ಎಲ್ಲ ತೋಟ ಸುತ್ತ ಕರ್ಕೊಂಡು ಹೋಗಿ ತೋರಿಸ್ತೀವಿ, ಏನೇನು ಬೆಳೀತಾ ಇದೆ ಅಂತ ಹೇಳ್ತೀವಿ, ನಮ್ಮ ಆಹಾರ ಎಲ್ಲಿಂದ ಬರುತ್ತೆ ಅಂತ ತೋರಿಸ್ತೀವಿ. ಹಾಗೆ ಮಾವಿನ ಹಣ್ಣು ತಿನ್ನಕ್ಕೆ ಕೊಡ್ತೀವಿ, ಹಣ್ಣಾಗಿರೋ ಮಾವಿನ ಹಣ್ಣು. ಮ್ಯಾಂಗೋ ಥೀಮ್ಡ್ ಫುಡ್ ಇರುತ್ತೆ, ಊಟ ತಿಂಡಿ ಎಲ್ಲ ಮ್ಯಾಂಗೋ ಬೇಸ್ಡ್ ಇರುತ್ತೆ. ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಉಪಯೋಗಿಸಿದ್ದು ಐಟಮ್ಸ್ ಇರುತ್ತೆ ಊಟದಲ್ಲಿ. ಎಲ್ಲ ಲೋಕಲ್ ಡಿಶಸ್, ಯಾವುದೂ ಹೊರಗಿನ ಇದೆಲ್ಲ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರಲ್ಲಿ ಏನೇನು ಸಾಂಪ್ರದಾಯಿಕವಾಗಿ ಏನೇನು ಅಡುಗೆ ಮಾಡ್ಕೊಂಡು ಬಂದಿದ್ದಾರೋ ಅದೇ ಇರುತ್ತೆ. ಅದನ್ನು ಉಪಯೋಗಿಸಿ ಅಡುಗೆ ಮಾಡೋದು, ಅದನ್ನು ಊಟ ಮಾಡ್ತಾರೆ. ಹೋಗಿ ಮರ ಹತ್ತಿ ಮಾವಿನಕಾಯಿ ಕಿತ್ಕೊಂಡು ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋಗ್ತಾರೆ. ಇದಿಷ್ಟು ಮ್ಯಾಂಗೋ ಪಿಕ್ಕಿಂಗ್ ಇವೆಂಟಲ್ಲಿ ನಡೆಯೋದು. ಹಾಗೆ ಬೇರೆ ಬೇರೆ ಇವೆಂಟ್ಗಳು ನಡೆಯುತ್ತೆ, ಬೇರೆ ಬೇರೆ ಇದಿರುತ್ತೆ ಮುಂದೆ. ಹಾಗಾಗಿ ಕೃಷಿ ಪ್ರವಾಸೋದ್ಯಮ ಅಥವಾ ಅಗ್ರಿ ಟೂರಿಸಮ್ ಅಂದರೆ ಏನು? ಇದು ಫಸ್ಟು ಒಂದು ಕೃಷಿ ರಂಜನೆ, ಫಾರ್ಮ್ಟೈನ್ಮೆಂಟ್. ಈಗ ಫಾರ್ಮಲ್ಲಿ ಏನೇನು ಎಂಟರ್ಟೈನ್ಮೆಂಟ್, ಏನೇನು ಮನೋರಂಜನೆ ಏನೇನು ಕೊಡ್ಬೋದಪ್ಪ? ಯಾವುದೋ ಮರ ಹತ್ತಿ ತುಂಬ ಜನಕ್ಕೆ ಗೊತ್ತಿಲ್ಲ, ಅಭ್ಯಾಸ ಇಲ್ಲ. ಮರ ಹತ್ತೋದು, ಅಥವಾ ನಿಮ್ಮ ಮೇಲೆ ಆಲದ ಮರ ಇದ್ದರೆ ಅದರ ಬೇರುಗಳನ್ನು ಇಟ್ಕೊಂಡು ನೇತಾಡೋದು ಅಂತ, ಅದು ಮನೋರಂಜನೆ. ಅಥವಾ ಹೋಗಿ ಯಾವುದೋ ಮರ ಹತ್ತಿ ಹಣ್ಣು ಕಿತ್ಕೊಂಡು ತಿನ್ನೋದು, ಅಂಥ ಮನೋರಂಜನೆ ಎಲ್ಲೂ ಸಿಗಲ್ಲ. ಬೇರೆ ಎಲ್ಲೂ ನೀವೆಲ್ಲೋ ರೆಸಾರ್ಟಿಗೆ ಹೋದರೆ ಆ ಥರ ಯಾವುದೇ ಹಣ್ಣು ಮುಟ್ಟಬೇಡಿ ಅಂತ ಬೋರ್ಡ್ ಹಾಕಿರ್ತಾರೆ. ನಮ್ಮಲ್ಲಿ ಅದಿಲ್ಲ, ನೀವು ಯಾವ ಹಣ್ಣಿದೆ ಅದು ಕಿತ್ಕೊಂಡು ತಿನ್ನಿ ಅಂತ ನಾವು ಹೇಳೋದು. ಅದು ಅಂಥ ಮನೋರಂಜನೆ ಯಾರಿಗೂ ಸಿಗಲ್ಲ. ಅಥವಾ ಈಗ ನಮ್ಮದು ತೊಗರಿಕಾಳು ಸೀಸನ್ನು, ಅವರೆಕಾಳು ಸೀಸನ್ನು, ಈ ತೊಗರಿಕಾಯಿ ಕಿತ್ಕೊಂಡು ಅಥವಾ ಹೆಸರು ಕಾಳು ಅದು ಕಿತ್ಕೊಂಡು ಬಿಡಿಸಿ ತಿನ್ನೋ ಖುಷಿ
ನಮಗೆಲ್ಲ ಗೊತ್ತಿರುತ್ತೆ, ಆದರೆ ಬೇರೆಯವ್ರಿಗೆ ಹೊರಗೆ ಈ ಸಿಟಿಯವರಿಗಾಗಿ ಅದು ಗೊತ್ತೇ ಇರಲ್ಲ. ಅದು ತಿಂದು ನೋಡಿದ್ರೆ ಓ ಇದು ಏನು ಸ್ವೀಟಾಗಿದೆ, ಈ ಥರ ಇರುತ್ತಾ ಇದು ಅಂತ ಎಷ್ಟು ಖುಷಿ ಪಡ್ತಾರೆ. ಅದು ಮನೋರಂಜನೆ, ಅದು ಫಾರ್ಮ್ಟೈನ್ಮೆಂಟ್ ಅವ್ರ ಕೃಷಿ ರಂಜನೆ. ನೆಕ್ಸ್ಟು ಮಾರಾಟ, ಪ್ರಾಡಕ್ಟ್ ಸೇಲ್ಸ್. ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ಏನಿದೆ, ಈಗ ಮ್ಯಾಂಗೋ ಪಿಕ್ಕಿಂಗಿಂದ ನಮ್ಮಲ್ಲಿ ತೋಟಕ್ಕೆ ಜನ ಬರ್ತಾರೆ, ದುಡ್ಡು ಕೊಟ್ಟು ಬಂದು ಇರ್ತಾರೆ. ನಮ್ಮಲ್ಲಿ ಬೆಳೆದಿದ್ದ ವಸ್ತುಗಳನ್ನೇ ಉಪಯೋಗಿಸಿ ಅಡುಗೆ ಮಾಡಿ ಅವ್ರಿಗೆ ಊಟ ಆಗ್ತದೆ, ಅದ್ರ ಮಾರಾಟದ ಖರ್ಚು ಉಳೀತು. ಯಾಕೆ ಇಲ್ಲಾಂದರೆ ಆ ಜನ ಬರಲಿಲ್ಲ ಅಂದರೆ ಅದನ್ನು ತೊಗೊಂಡೋಗಿ ನಾನು ಬೇರೆ ಕಡೆ ಮಾರಾಟ ಮಾಡಬೇಕಿತ್ತು. ಅದ್ರ ಜೊತೆಗೆ ನಮ್ಮದು ಬೇರೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಏನಿದೆ, ಈಗ ಉಪ್ಪಿನಕಾಯಿ ಆಗಲಿ, ಹಪ್ಪಳ ಆಗಲಿ, ಸಾಂಬಾರು ಪುಡಿ ಆಗಲಿ, ಬೇರೆ ಏನೇನಿದೆಯೋ, ಅಥವಾ ನಿಮ್ಮಲ್ಲಿ ಉಳಿದಿದ್ದು ಬೇರೆ ಹಣ್ಣಿಂದ ಇದು ಏನೇನು ಮಾಡ್ತೀರೋ ಅದನ್ನೆಲ್ಲ ಒಂದು ಕೌಂಟರ್ ಮಾಡಿ ಪ್ರಾಡಕ್ಟ್ ಸೇಲ್ಸ್ ಮಾಡ್ಬೋದು. ಅದನ್ನಿಲ್ಲ ನೀವು ಸಿಟಿಗೆ ಹೋಗಿ ಮಾರಾಟ ಮಾಡೋ ಬದಲು ನಿಮ್ಮಲ್ಲೇ ಸೇಲ್ ಆಗುತ್ತೆ ಅದು. ಇನ್ನೊಂದು ಕೃಷಿ ಸಲಹೆ, ಕನ್ಸಲ್ಟಿಂಗ್ ಮಾಡ್ಬೋದು. ನೀವು ಈಗ ಸಿಟಿಯಿಂದ ಬಂದವರಾದರೆ ಅವ್ರದ್ದು ಟೆರೆಸ್ ಗಾರ್ಡನ್ ಇರ್ಬೋದು, ಅಥವಾ ತಮ್ಮ ಲಾನ್ ಗಾರ್ಡನ್ ಇರ್ಬೋದು, ಏನೋ ಅಲ್ಲೇ ನೀವು ಅವ್ರ ತರಕಾರಿ ಬೆಳೀತಾರೆ, ಅದಕ್ಕೆ ನೀವು ಕನ್ಸಲ್ಟೆನ್ಸಿ ಮಾಡ್ಬೋದು. ಅಥವಾ ಬೇರೆ ಬೇರೆ ರೈತರು ಬರ್ತಾರೆ, ಅವರಿಗೂ ಕನ್ಸಲ್ಟೆನ್ಸಿ ಕೊಡ್ಬೋದು. ಆಮೇಲೆ ಶಿಕ್ಷಣ, ಎಜುಕೇಷನ್, ಇದು ನಮ್ಮಲ್ಲಿ ನಡೀತಾ ಇರೋ ತುಂಬ ಮುಖ್ಯವಾದ ಇದು ಕಾರ್ಯಕ್ರಮ ಶಿಕ್ಷಣ ಅನ್ನೋದು. ನಾವೀಗ ಸ್ಕೂಲ್ ಮಕ್ಕಳಿಗೆ ನಮ್ಮಲ್ಲಿ ಬೆಂಗಳೂರಿಂದ ತುಂಬ ಜನ ಸ್ಕೂಲ್ ಮಕ್ಕಳು ಬರ್ತಾರೆ. ನಾವು ಅವರ ಸಿಲೆಬಸ್ಸಲ್ಲಿ ಏನು ಓದಿರ್ತಾರೆ, ಈಗ ಅವರವ್ರ ವಯಸ್ಸಿಗೆ ತಕ್ಕ ಹಾಗೆ 1ನೇ ಕ್ಲಾಸ್ ಅವ್ರು ಏನು ಓದಿರ್ತಾರೆ, 4ನೇ ಕ್ಲಾಸ್ ಅವ್ರು ಇನ್ನೂ ಜಾಸ್ತಿ ಓದಿರ್ತಾರೆ, ಅಥವಾ 5ನೇ ಕ್ಲಾಸು 6ನೇ ಕ್ಲಾಸು. ಈಗ ಪಾಲಿನೇಷನ್ ಅಂದರೆ ಏನು ಅಂತ 2ನೇ ಕ್ಲಾಸ್ ಅವ್ರು ಸ್ವಲ್ಪ ಓದಿರ್ತಾರೆ, ಬರೀ ಪರಾಗಸ್ಪರ್ಶ ಅಂದರೆ ಜೇನುಹುಳಗಳಿಂದ ಆಗಿರತ್ತೆ ಅಂತ ಓದಿರ್ತಾರೆ 2ನೇ ಕ್ಲಾಸ್ ಅವರು. ಆದರೆ 5ನೇ ಕ್ಲಾಸ್ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಓದಿರ್ತಾರೆ. ಅದು ಹೇಗಾಗತ್ತೆ, ಎಲ್ಲಿಂದ ಆಗತ್ತೆ, ಏನಾಗತ್ತೆ, ಅದು ಪೋಲನ್ಸ್ ಎಲ್ಲಿ ಹೋಗುತ್ತೆ, ಯಾರು ತೊಗೊಂಡೋಗ್ತಾರೆ, ಹೇಗೆ ಅದನ್ನೆಲ್ಲ ಕಲ್ತಿರ್ತಾರೆ. ನಾವು ಅದಕ್ಕೆ ಸರಿಯಾಗಿ ಅವರ ವಯಸ್ಸಿಗೆ ಅನುಗುಣವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ ಈಗ ಕಾಂಪೋಸ್ಟಿಂಗ್ ಬಗ್ಗೆ ಓದಿರ್ತಾರೆ ಅವ್ರ ಸಿಲೆಬಸ್ಸಲ್ಲಿ, ಅದು ಹೇಗಾಗತ್ತೆ, ಏನು ಮಾಡ್ಬೋದು, ಏನೇನು ಮಾಡ್ಬೋದು ಮಾಡಿ ತೋರಿಸೋದು, ಇದು ಈ ಥರದ್ದೆಲ್ಲ ಅವ್ರವ್ರ ವಯಸ್ಸಿಗೆ ಸರಿಯಾಗಿ ಏನೇನು ಅದು ಮಾಡೋದು ಅದನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ, ಮಣ್ಣು ಮುಟ್ಟಿಸಿ ಅಥವಾ ಗೊಬ್ಬರನೂ ಮುಟ್ಟಿಸಿ ಮಾಡಿಸೋದು. ಆ ಶಿಕ್ಷಣ ಇದೆಯಲ್ಲ, ಅದು ಯಾವತ್ತೂ ಮರೆಯಲ್ಲ. ಬರೀ ಪುಸ್ತಕದಲ್ಲಿ ಓದಿದ್ದಕ್ಕಿಂತ ಇದನ್ನು ಮಾಡಿದ್ರೆ ಅದು ಯಾವತ್ತೂ ಮರೆಯಲ್ಲ. ಅದೇ ರೀತಿ ನಾವು ಫ್ಯಾಮಿಲೀಸಿಗೆ, ಈಗ ಕುಟುಂಬಗಳು ಕೂಡ ನಮ್ಮ ತೋಟಕ್ಕೆ ಇದನ್ನು ಕಲ್ತ್ಕೊಳ್ಳೋಕೆ ಬರ್ತವೆ, ಅದು ಶಿಕ್ಷಣದ ಪಾರ್ಟು. ಇನ್ನೊಂದು ಆತಿಥ್ಯ, ಹಾಸ್ಪಿಟಾಲಿಟಿ, ಅದು ನಮಗೆ ಗೊತ್ತಿದೆ. ನಮ್ಮಲ್ಲಿ ಬೆಳೆದಿದ್ದ ವಸ್ತುಗಳನ್ನೇ ಉಪಯೋಗಿಸಿ ಅಲ್ಲಿ ಲೋಕಲ್ ಅಡುಗೆಗಳನ್ನು ಮಾಡಿ ಬಡಿಸೋದಿದೆಯಲ್ಲ, ಅದು ಆತಿಥ್ಯದ ಪಾರ್ಟು. ಇದಿಷ್ಟು ಸೇರಿಸಿ ಇದಾಗತ್ತೆ, ಎಗ್ರಿ ಟೂರಿಸಮ್ ಆಗುತ್ತೆ. ಕೃಷಿ ಬಗ್ಗೆ ಸಿಟಿ ಪೀಪಲ್ಗೆ ಕೃಷಿ ಬಗ್ಗೆ ತಿಳಿಸ್ಕೊಡೋದು, ಮತ್ತು ಆಹಾರ ಹೇಗೆ ಬೆಳೆಯೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ಇತ್ತೀಚೆಗಾಗಿದ್ದು, ಒಬ್ಬರು ಡಾಕ್ಟ್ರು ಬಂದವ್ರು ಕೇಳಿದ್ದು ನನ್ನ ಹತ್ರ. ನಾನು ದೇಸಿ ಹಸುಗಳನ್ನು ಕರ್ಕೊಂಡು ಬಂದು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಅವರಿಗೆ. ಅವ್ರು ಕೇಳಿದ ಕ್ವಶ್ಚನ್ ನಿಮಗೂ ಶಾಕ್ ಆಗ್ಬೋದು, ಈಸ್ ಇಟ್ ಟ್ರೂ ದ್ಯಾಟ್ ಓನ್ಲಿ ಫಿಮೇಲ್ ಕೌ ಗಿವ್ಸ್ ಮಿಲ್ಕ್ ಅಂತ? ಬರೀ ಹೆಣ್ಣು ಹಸು ಹಾಲು ಕೊಡತ್ತಾ ಅಂತ ಕೇಳಿದ್ದಾರೆ ಡಾಕ್ಟ್ರು. ಇಷ್ಟು ನಮ್ಮಲ್ಲಿ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರಲ್ಲ, ಅದು ಎಷ್ಟು ನಮ್ಮಲ್ಲಿ ಕೂತಿದೆ ಅಂದರೆ ಯೋಚನೆ ಮಾಡೋ ಶಕ್ತಿನೂ ಹೊರಟೋಗಿದೆ ನಮಗೆ. ಇನ್ನು ಕೆಲವರಿಗೆ ಹಸು ಅಂದರೆ ಹುಟ್ಟಿದಾಗಿಂದ ಸಾಯೋ ತನಕ ಹಾಲು ಕೊಡೋದೇ ಕೆಲಸ ಅಂತ ಅಂದ್ಕೊಂಡಿದ್ದಾರೆ. ಹುಟ್ಟಿದ ತಕ್ಷಣ ಹಾಲು ಕೊಡತ್ತೆ, ಸಾಯೋ ತನಕ ಹಾಲು ಕೊಡ್ತಾ ಇರತ್ತೆ ಅಂತ, ಬೇರೆ ಏನೂ ಗೊತ್ತಿಲ್ಲ. ಹಾಗಾಗಿ ನಿಮ್ಮಲ್ಲಿ 10 ಹಸು ಇದೆಯಾ, ಅದು ಕರು ಇದೆ, ದನ ಇದೆ, ಗಂಡು ಕರು ಇದೆ, ಹೆಣ್ಣು ಕರು ಇದೆ, ಹೋರಿ ಇದೆ, ಎಲ್ಲ ಸೇರಿಸಿ 10 ಇದೆ. ಅಷ್ಟೊಂದು 10 ಹಸು ಇದೆಯಾ, ಹಾಗಾದ್ರೆ ಸುಮಾರು ಒಂದು 25 ಲೀಟ್ರ್ ಹಾಲು ಕೊಡ್ಬೋದಲ್ಲ ನಿಮಗೆ. ಹೀಗೆ ಮಾತಾಡೋದು, ಅಷ್ಟು ಲ್ಯಾಕ್ ಆಫ್ ಅವೇರ್ನೆಸ್ ಇದೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಇದು ಒಂದು ಸ್ಕೂಲ್ ಟ್ರಿಪ್ಪಲ್ಲೇ ಇತ್ತೀಚೆಗೆ ಆಗಿದ್ದು. ನಮ್ಮಲ್ಲಿ ಒಂದು ಹುಣಸೆ ಮರ ಇದೆ, ಅದಕ್ಕೆ ನಾವು ಕುಂಬಳಕಾಯಿ ಬಳ್ಳಿ ಹಬ್ಸಿದ್ದೀವಿ. ಅದ್ರ ಮೇಲೆ ಕುಂಬಳಕಾಯಿ ನೇತಾಡ್ತಾ ಇತ್ತು. ಟೀಚರು ಹೇಳಿದರು, ಓ ಕುಂಬಳಕಾಯಿ ಮರದ ಬೆಳೆಯತ್ತಾ ಅಂತ. ಈ ಥರ ಪ್ರಶ್ನೆಗಳು ಬರುತ್ತಲ್ಲ, ಇದನ್ನೆಲ್ಲ ಅರ್ಥ ಮಾಡಿಸೋದಕ್ಕೆ ಇದು ಕೃಷಿ ಪ್ರವಾಸೋದ್ಯಮ ತುಂಬ ಮುಖ್ಯ. ನಮ್ಮ ಆಹಾರ ಹೇಗೆ ಬೆಳೆಯುತ್ತೆ, ತುಂಬ ಜನಕ್ಕೆ ಈಗ ತೊಗರಿ ಬೇಳೆ ಎಲ್ಲಿಂದ ಬರುತ್ತೆ, ಹೆಸರು ಕಾಳು ಎಲ್ಲಿಂದ ಬರುತ್ತೆ, ಹೇಗಿರುತ್ತೆ, ಅದು ಯಾವುದೂ ನೋಡಿರಲ್ಲ. ಅದನ್ನೆಲ್ಲ ನೋಡೋದು. ಅಥವಾ ಹಣ್ಣಿನ ಮರ, ಇನ್ನೂ ತುಂಬ ಜನಕ್ಕೆ ಇವನು ಮಾವಿನ ಮರ ಎಲ್ಲಿ ಹೇಗಿರುತ್ತೆ, ಎಲ್ಲಿ ಬರುತ್ತೆ, ಯಾಕಂದ್ರೆ ನಮ್ಮದು ಮತ್ತು ಯಾವಾಗ ಸೀಸನ್ನು ಒಂದು ಯಾವುದೂ ಗೊತ್ತಿರಲ್ಲ. ಆ ಸೀಸನ್ಗಳನ್ನು ಅರ್ಥ ಮಾಡಿಸೋದು. ಒಂದು ಸ್ಕೂಲಿಗೆ ಹೋಗಿದ್ದೆ, ನವಂಬರಲ್ಲೋ ಡಿಸೆಂಬರಲ್ಲೋ. ಈಗ ಯಾವ ಹಣ್ಣಿನ ಸೀಸನ್ನು ಅಂತ ಕೇಳಿದ್ರೆ ಮ್ಯಾಂಗೋ ಅಂದರು ಮಕ್ಕಳು. ಅಷ್ಟು, ಯಾಕಂದರೆ ಮಾರ್ಕೆಟಲ್ಲಿ ಸಿಗತ್ತೆ, ವರ್ಷ ಇಡೀ ಸಿಗತ್ತೆ, ಎಲ್ಲ ಹಣ್ಣು ಸಿಗತ್ತೆ. ಹಾಗೆ ಆ ಸೀಸನ್ಗಳು ಗೊತ್ತಿಲ್ಲ. ಈಗ ಅದನ್ನೆಲ್ಲ ಅರ್ಥ ಮಾಡಿಸೋದು ಕೃಷಿ ಪ್ರವಾಸೋದ್ಯಮದ ಅದು. ಹಾಗೆ ಉತ್ತಮ ಆದಾಯದ ಮೂಲ ಆಬ್ವಿಯಸ್ಲಿ.
ಮತ್ತು ಆಹಾರ ಬೆಳೆಸೋದು ಎಷ್ಟು ಕಷ್ಟ ಅಂತ ಬಂದು ಹೋದವ್ರಿಗೆ ಸರಿಯಾಗಿ ಅರ್ಥ ಆಗುತ್ತೆ. ನಮ್ಮಲ್ಲಿ ಬಂದವ್ರು ಯಾರೂ ಆಹಾರ ವ್ಯರ್ಥ ಮಾಡಲ್ಲ, ಯಾರೂ ವೇಸ್ಟ್ ಮಾಡಲ್ಲ. ಚಿಕ್ಕ ಮಕ್ಕಳಾದರೂ ಆಗಲಿ, ದೊಡ್ಡವರಾಗಲಿ, ಯಾರಾದರೂ ಆಗಲಿ, ಎಂಥ ತುಂಟ್ರೆ ಆಗಲಿ, ಏನಾದರೂ ಆಗಲಿ, ಆಹಾರ ವ್ಯರ್ಥ ಮಾಡಲ್ಲ ಇದನ್ನು. ಯಾಕಂದರೆ ಅವ್ರಿಗೆ ಅರ್ಥ ಆಗಿರತ್ತೆ. ಒಂದು ರೌಂಡ್ ತೋಟ ಫಾರ್ಮ್ ಟೂರ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವ್ರಿಗೆ ಆಹಾರ ಬೆಳೆಯೋದು ಎಷ್ಟು ಕಷ್ಟ ಅಂತ ಅರ್ಥ ಆಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳಾದರೂ ಅಷ್ಟೇ, ಅವರು ಸ್ವಲ್ಪ ಹೊತ್ತಾದಮೇಲೆ ಅವ್ರ ಮನಸ್ಸು ಕೂಡ ಅಷ್ಟು ಶಾಂತ ಆಗತ್ತೆ. ನಮ್ಮಲ್ಲಿ ಮೊನ್ನೆ ಅಷ್ಟೇ ಒಂದು ಫ್ಯಾಮಿಲಿ ಬಂದಿದ್ದರು, ಎರಡು ಮಕ್ಕಳು, ಅವರು 5-6 ವರ್ಷದ ಮಕ್ಕಳು, ತುಂಬ ತುಂಟ್ರಿದ್ರು, ಯಾವುದೂ ಮಾತು ಕೇಳ್ತಾ ಇರಲಿಲ್ಲ. ಕೊನೆಗೆ ಲಾಸ್ಟಿಗೆ ಒಂದು ಹಸು ಕರು ಹಾಕ್ತಾಯಿತ್ತು, ಅವತ್ತೇ ಕರು ಹಾಕ್ತಾಯಿತ್ತು. ಅವ್ರಿಗೆ ಹೇಳಿದ್ವಿ, ಈ ಥರ ಕರು ಆಗ್ತಾಯಿದೆ, ನೀವು ನೋಡೋದಿದ್ರೆ ಸೈಲೆಂಟಾಗಿ ಕೂತ್ಕೊಂಡಿರ್ಬೇಕು ಅಂತ. ಒಂದು ಗಂಟೆ ಕಾಲ ಫುಲ್ ಅದ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡು ನೋಡಿಯಾರೆ, ಅಂಥ ತುಂಟು ಹೊಡಿದ್ರು. ಅದು ಆ ಥರ ಕಾಮಿಂಗ್ ಇಫೆಕ್ಟ್ ಇದೆಯಲ್ಲ, ಅದು ಅಲ್ಲಿ ತೋಟದಿಂದನೇ ಬರುತ್ತೆ, ಅದು ಅರ್ಥ ಆಗತ್ತೆ ಆಗ ಮಕ್ಕಳಿಗೆ ಎಲ್ರಿಗೂ. ಇನ್ನೊಂದು ಗ್ರಾಮೀಣ ಆರ್ಥಿಕತೆ, ನಮ್ಮ ಲೋಕಲ್ ರೂರಲ್ ಇಕಾನಮಿ ಇದೆಯಲ್ಲ, ಅದು ಇಂಪ್ರೂವ್ ಆಗಬೇಕು ಅಂದರೆ ಈ ಕೃಷಿ ಪ್ರವಾಸೋದ್ಯಮ ಬೇಕು. ಯಾಕಂದರೆ ಅಲ್ಲಿ ನೀವು ಲೋಕಲ್ ಜನರನ್ನ ಬೇರೆಯವ್ರನ್ನ ಸೇರಿಸ್ಕೊಂಡು ಇದನ್ನು ಮಾಡ್ತೀರಾ. ಲೋಕಲ್ ವರ್ಕರ್ಸ್ ಇರ್ತಾರೆ, ಬೇರೆ ಏನಾದ್ರು ಈಗ ಟ್ರ್ಯಾಕ್ಟರ್ ಆಗಲಿ ಅಥವಾ ಎತ್ತಿನ ಗಾಡಿ ಆಗಲಿ, ನೀವು ನಿಮ್ಮದೇ ಇರಬೇಕು ಅಂತ ಇಲ್ಲ, ಅಲ್ಲೇ ಅಕ್ಕಪಕ್ಕದ ರೈತರದ ಎತ್ತಿನ ಗಾಡಿ ತೊಗೊಂಡು ಅದರಿಂದ ರೈಡ್ ಮಾಡೋದು, ಆ ಥರದ್ದೆಲ್ಲ ಉಪಯೋಗಿಸಿ ಅಲ್ಲಿ ಲೋಕಲ್ ಎಕಾನಮಿ ಇಂಪ್ರೂವ್ ಆಗತ್ತೆ ಆಗ. ಇನ್ನೊಂದು ರೈತರಿಗೆ ಏನು ಉಪಯೋಗ ಅಂದರೆ, ಬೇರೆ ರೈತರು ಬಂದಾಗ ಈ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡೋದಕ್ಕೆ ಉತ್ತೇಜನ ಸಿಗತ್ತೆ. ಇದನ್ನು ನೋಡ್ಕೊಂಡು ಹೋದವರಿಗೆ ನಾವು ಅದನ್ನು ಮಾಡ್ಬೋದು ಅಂತ ಅನಿಸತ್ತೆ. ಇನ್ನು ಲಾಸ್ಟ್ ಒಂದು ರೆಸ್ಪಾನ್ಸಿಬಲ್ ಟೂರಿಸಮ್, ಜವಾಬ್ದಾರಿಯುತ ಪ್ರವಾಸೋದ್ಯಮ. ಯಾಕಂದ್ರೆ ನಮಗೆ ಪ್ರವಾಸೋದ್ಯಮ ಅಂದರೆ ಏನು ಮಸ್ತಿ ಮೋಜು ಅಂತ ಬಂದುಬಿಟ್ಟಿದೆ ತಲೆಯಲ್ಲಿ. ಈ ಜವಾಬ್ದಾರಿಯುತ ಪ್ರವಾಸೋದ್ಯಮ ಅಂದರೆ ತೋಟಕ್ಕೆ ಬಂದಾಗ ಮಾತ್ರ ಅರ್ಥ ಆಗುತ್ತೆ. ಬೇರೆ ಎಲ್ಲೋ ನೀವು ಯಾವುದೇ ರೆಸಾರ್ಟಿಗೆ ಹೋದರೂ ಆ ಜವಾಬ್ದಾರಿಯುತ ಪ್ರವಾಸೋದ್ಯಮ ಅರ್ಥ ಆಗಲ್ಲ. ನೆಕ್ಸ್ಟ್, ಇದು ಮಾರ್ಕೆಟ್ ಸೈಜ್ ಬಗ್ಗೆ ಸುಮ್ಮನೆ ಒಂದು ಇನ್ಫಾರ್ಮೇಷನ್ನು. 2022ರಲ್ಲಿ ಇದು ಜಗತ್ತಿನಾದ್ಯಂತ ಇರುವಂಥ ಮಾರ್ಕೆಟು. ಈಗ ಅಗ್ರಿ ಟೂರಿಸಮ್ ಬಗ್ಗೆ ಇದು ತುಂಬ ಬೇಗ ಗ್ರೋತ್ ಆಗ್ತಾ ಇದೆ. ಈಗ ವರ್ಷಕ್ಕೆ 12% ಬೆಳೀತಾ ಇದೆ ಕೃಷಿ ಪ್ರವಾಸೋದ್ಯಮ. ನಮ್ಮ ದೇಶದಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ತುಂಬ ಚೆನ್ನಾಗಿ ಪಿಕಪ್ ಆಗಿದೆ. ಈಗ ಕರ್ನಾಟಕದಲ್ಲಿ ಈಗ ನಿಧಾನಕ್ಕೆ ಪಿಕಪ್ ಆಗ್ತಾಯಿದೆ. ಪಂಜಾಬ್ನಲ್ಲಿ ಸುಮಾರಾಗಿ ಇದೆ. ಈಗ ಉತ್ತರ ಪ್ರದೇಶ ಟೂರಿಸಮ್ ಅವರು ಈಗ ಕೃಷಿ ಪ್ರವಾಸೋದ್ಯಮ ಅಂತ ಶುರು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಇನ್ನು ಏನೇನು ಮಾಡ್ಬೋದು? ಈಗ ನಾನು ಹೇಳಿದ್ದು ಕೆಲವೊಂದು ಮ್ಯಾಂಗೋ ಪಿಕ್ಕಿಂಗ್ ಆಗಲಿ, ಫ್ರೂಟ್ ಪಿಕ್ಕಿಂಗ್ ಆಗಲಿ, ಅದನ್ನೆಲ್ಲ ಹೇಳಿದ್ನಲ್ಲ, ಅಥವಾ ಮರ ಹತ್ತೋದು, ಇದು ಮಾಡೋದು, ಲೋಕಲ್ ಆಹಾರ, ಅದೆಲ್ಲ ಹೇಳಿದ್ನಲ್ಲ. ಅದು ಬಿಟ್ಟು ಏನೇನು ಮಾಡ್ಬೋದು ಎಕ್ಸ್ಟ್ರಾ ಕೃಷಿ ಪ್ರವಾಸೋದ್ಯಮದಲ್ಲಿ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇನ್ನೇನು ಮಾಡ್ಬೋದು ಅನ್ನೋದು ಇಲ್ಲಿ. ಈಗ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಮಾಡ್ಬೋದು, ಜಾನಪದ ಜಾತ್ರೆ ಮಾಡ್ಬೋದು, ಸಂತೆ ಮಾಡ್ಬೋದು, ಕುಕ್ಕಿಂಗ್ ವರ್ಕ್ಶಾಪ್ಸ್ ಮಾಡ್ಬೋದು. ನಮ್ಮಲ್ಲೇ ಮಾಡ್ತೀವಿ ನಾವು. ಈಗ ಫೋರೇಜಿಂಗ್ ಆ್ಯಂಡ್ ಕುಕ್ಕಿಂಗ್ ಅಂತ ಮಾಡ್ತೀವಿ ನಾವು. ಈಗ ಏನು ಎಡಿಬಲ್ ವೀಡ್ಸ್, ನಾವು ಕಳೆ ಅಂತ ನಾವು ಏನು ಕರಿತೀವಿ, ಅದನ್ನೇ ಹುಡ್ಕೊಂಡು ಹೋಗಿ ಅದನ್ನು ತಿಳ್ಕೊಂಡು, ಅದು ಏನು ಅಂತ ಅರ್ಥ ಮಾಡಿಕೊಂಡು, ಅದರಲ್ಲಿರೋ ಪೋಷಕಾಂಶಗಳನ್ನು ಅರ್ಥ ಮಾಡಿಕೊಂಡು, ಅದರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ತಿಳ್ಕೊಂಡು ಅದನ್ನು ಅಡುಗೆ ಮಾಡಿ ಊಟ ಮಾಡೋದು. ಇದು ಅಡುಗೆ ಮಾಡೋದು ಹೇಗೆ, ಅದನ್ನು ಗುರ್ತಿಡಿಯೋದು ಹೇಗೆ, ಅದನ್ನು ಉಪಯೋಗಿಸೋದು ಹೇಗೆ, ಅದು ಅಡುಗೆ ಮಾಡೋದು ಹೇಗೆ ತಿನ್ನೋದು, ಈ ಥರದ್ದೆಲ್ಲ ವರ್ಕ್ಶಾಪ್ಸ್ ನಾವು ಮಾಡ್ತೀವಿ. ಅಥವಾ ಈಗ ಮಿಲೆಟ್ಸ್ ಅಡುಗೆ ಮಾಡೋದು ಹೇಗೆ, ಅದರಲ್ಲಿ ಬೇರೆ ಬೇರೆ ಥರ ಅಡುಗೆಗಳು, ಅದನ್ನು ಹೇಗೆ ಮಾಡೋದು, ಈ ಥರ ವರ್ಕ್ಶಾಪ್ಗಳು ಮಾಡ್ಬೋದು. ಅಥವಾ ನಮ್ಮದೇನೊಂದು ಸಾವಯವ ನರ್ಸರಿ ಮಾಡ್ಬೋದು. ಆಮೇಲೆ ಯಾಕೆ ನಮ್ಮದೊಂದು ಕಸ್ಟಮರ್ ಬೇಸ್ ಬಿಲ್ಡ್ ಆದ ಕೂಡಲೇ ನಾವು ಬೇಕಾದ್ರೆ ಸಿಟಿಯಲ್ಲಿ ಅದಕ್ಕೊಂದು ಅಂಗಡಿ ಇಟ್ಕೊಂಡು ಮಾರಾಟ ಮಾಡೋದು. ನಮ್ಮದು ಅಂಗಡಿ ಅಂತ ಇಲ್ಲ, ಆದರೆ ನಮ್ಮದೇ ಕಸ್ಟಮರ್ಸ್ ಇದ್ದಾರಲ್ಲ, ನಮ್ಮಲ್ಲಿ ಬಂದು ಹೋದವರು ಇದ್ದಾರಲ್ಲ, ಅವರೇ ನಮ್ಮ ಹತ್ರ ಕೇಳ್ತಾರೆ. ನಮಗೀಗ ನಮ್ಮ ಮನೆಯಲ್ಲೇ ಒಂದು ಕೌಂಟರ್ ಥರ ಇಟ್ಕೊಂಡಿದ್ದೀವಿ, ಮನೆಗೆ ಬಂದು ತೊಗೊಂಡೋಗೋರು ತುಂಬ ಜನ ಇದ್ದಾರೆ ನಮ್ಮ ಹತ್ರ. ಓಕೆ, ಕರ್ನಾಟಕದಲ್ಲಿ ಅಗ್ರಿ ಟೂರಿಸಮ್ ಶುರು ಮಾಡೋದು ಹೇಗೆ ಅಂತ ಇಲ್ಲಿ ಯಾರಾದರೂ ಅಗ್ರಿ ಟೂರಿಸಮ್ ಶುರು ಮಾಡೋ ಆಸಕ್ತಿ ಇರೋರು ಯಾರಾದರೂ ಇದ್ದೀರಾ? ಇದ್ದರೆ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಕರ್ನಾಟಕದಲ್ಲಿ ಅಗ್ರಿ ಟೂರಿಸಮ್ ಇದು ಕರ್ನಾಟಕಕ್ಕೆ ಮಾತ್ರ ಅಪ್ಲಿಕೇಬಲ್, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಇದಿರ್ಬೋದು. ಓನ್ಲಿ ಅಪ್ಲಿಕೇಬಲ್ ಟು ಕರ್ನಾಟಕ. ಸೊ ಇನ್ 2015 ಕರ್ನಾಟಕದಲ್ಲಿ ಕೃಷಿ ಪ್ರವಾಸೋದ್ಯಮ ಅಂತ ಒಂದು ಪ್ರವಾಸೋದ್ಯಮ ನೀತಿಯಲ್ಲಿ ಮಾಡ್ತೀರಾ? ಓಕೆ, ಮಾಡ್ತಾಯಿದ್ದೀರಾ? ಹಾಂ, ಸೊ ಅದರಲ್ಲಿ ಈಗ 2015 ಅದನ್ನು ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಕಂಡೀಷನ್ಸ್ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಇಲ್ಲಿ 2015 ಆ್ಯಡ್ ಮಾಡಿದ್ರು ಇನ್ನೂ ಇಲ್ಲಿವರೆಗೆ ಯಾವುದೂ ಒಂದು ಅಪ್ರೂವ್ಡ್ ಪ್ರಾಜೆಕ್ಟ್ ಅಂತ ಇಲ್ಲ.
ಗೌರ್ಮೆಂಟಿಂದ ಅಪ್ರೂವ್ಡ್ ಪ್ರಾಜೆಕ್ಟ್ ಅಂತ ಇನ್ನೂ ಯಾವುದೂ ಬಂದಿಲ್ಲ. 10 ವರ್ಷ ಆಯಿತು, ಇನ್ನೂ ಯಾವುದೂ ಬಂದಿಲ್ಲ. ಈಗ ಹೊಸದಾಗಿ 2024ರಲ್ಲಿ ಹೊಸ ಪಾಲಿಸಿ ಬಂದಿದೆ. ಅದರದ್ದು ಇನ್ನೂ ಗೈಡ್ಲೈನ್ಸ್ ಬರಬೇಕು. ಆ ಗೈಡ್ಲೈನ್ಸ್ ಎನಿ ಟೈಮ್ ಬರ್ಬೋದು. ಅದು ಬಂದಾಗ ಅದರಲ್ಲಿ ಕೆಲವೊಂದು ನಿಯಮಗಳನ್ನು ಸ್ವಲ್ಪ ಸಡಿಲ ಮಾಡಿದ್ದಾರೆ. ಈಗ ಉದಾಹರಣೆಗೆ ಹಳೆ ನೀತಿಯಲ್ಲಿ ಏನಿತ್ತು ಅಂದರೆ ನಿಮ್ದು ಮಿನಿಮಮ್ 5 ಎಕರೆ ಇರಬೇಕು ತೋಟ, ಅದರಲ್ಲಿ 1 ಎಕರೆ DC ಕನ್ವರ್ಷನ್ ಆಗಬೇಕು, ಆ ಥರದ್ದೆಲ್ಲ ಕಂಡೀಷನ್ ಇತ್ತು. ಈಗ ಅದನ್ನೆಲ್ಲ ತೆಗೆದಾಕಿದ್ದಾರೆ. ಅದರದ್ದು ಇನ್ನು ಗೈಡ್ಲೈನ್ಸ್ ಬರಬೇಕು. ಅದು ಗೈಡ್ಲೈನ್ಸ್ ಬಂದ ಮೇಲೆ ಸರಿಯಾಗಿ ಸ್ವಲ್ಪ ಇನ್ನು ಕೆಲವರು ಶುರು ಮಾಡೋ ಅಂತ ಅವಕಾಶ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಕೆಲವೊಂದು ಮುಖ್ಯವಾದ್ದು ಏನಂದರೆ, ಈಗ ಈ ಕಂಡೀಷನ್ಸ್ ಅಂತ ಇದೆಯಲ್ಲ, ನಿಮ್ಮಲ್ಲಿ ಈ ಥರ ಏನಾದರೂ ಇರಬೇಕು. ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸೆರಿಕಲ್ಚರು, ಪೆಸಿಕಲ್ಚರು ಅಥವಾ ಆ್ಯಪಿಕಲ್ಚರು, ಜೇನು ಕೃಷಿ, ಡೈರಿ, ಈ ಥರ ಆ್ಯನಿಮಲ್ ಹಸ್ಬೆಂಡ್ರಿ ಅಥವಾ ಕ್ಯಾಶ್ ಕ್ರಾಪು, ಈ ಥರದ್ದು ಏನಾದ್ರು ವೆರೈಟೀಸ್ ಇರಬೇಕು ಅಂತ. ಯಾಕಂದ್ರೆ ಬಂದವರಿಗೆ ಓಕೆ ಅರ್ಧ ಗಂಟೆ ಕರ್ಕೊಂಡು ಹೋದೆ ತೋರಿಸ್ದೆ, ಇನ್ನೇನು ಮಾಡೋದು, ನಾವು ಎಷ್ಟೋ ದೂರದಿಂದ ಎಷ್ಟೋ ದೂರ ಡ್ರೈವ್ ಮಾಡ್ಕೊಂಡು ಬಂದಿದ್ದು, ಇಲ್ಲ ಅರ್ಧ ಗಂಟೆಲೆಲ್ಲ ಮುಗಿದೋಯ್ತಲ್ಲ ಅಂತ ಆಗಬಾರ್ದು. ವೆರೈಟಿ ಇರಬೇಕು, ಆಸಕ್ತಿಕರವಾಗಿ ಇರಬೇಕು. ಹಾಗಾಗಿ ಆ ಥರದಲ್ಲಿ ಒಂದು 2-3 ಥರ ವಿಷಯಗಳನ್ನಾದರೂ ತೋರಿಸೋವಂಥ ಶಕ್ತಿ ನಿಮ್ಮ ಹತ್ರ ಇರಬೇಕು. ಈಗ ನಮ್ಮ ತೋಟದ ಬಗ್ಗೆ ನಾನು ಹೇಳಬೇಕು ಅಂದರೆ, ನಮ್ಮಲ್ಲಿ ತಿನ್ನೋವಂಥ ಆಹಾರ ಆಲ್ಮೋಸ್ಟ್ 80% ನಾವೇ ಬೆಳೀತಾ ಇದ್ದೀವಿ. ಅದು ನಮ್ಮದು. ಮತ್ತು ಅರಣ್ಯ ಕೃಷಿ, ಇದೇ ಥರ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ವಿ. ಸುಮಾರು 45 ವಿಧದ ಹಣ್ಣಿನ ಮರ ಇದೆ. ಇಡೀ ವರ್ಷದಲ್ಲಿ ಯಾವುದಾದ್ರೂ ಒಂದು ಸೀಸನಲ್ಲಿ ಇದ್ದೇ ಇರುತ್ತೆ. ಮತ್ತು ಕಮರ್ಷಿಯಲಾಗಿ ನಾವು ಬಾಳೆ ಇದೆ, ತೆಂಗಿದೆ, ಮಾವಿದೆ, ಲಿಚಿ ಇದೆ, ಸಪೋಟ ಇದೆ, ಇದೆಲ್ಲ ಕಮರ್ಷಿಯಲಾಗಿ ಬೆಳೀತಾ ಇದ್ವಿ. ಅದು ಬಿಟ್ಟು ಬೇರೆ ಒಂದು 45 ವೆರೈಟಿ ಹಣ್ಣಿನ ಗಿಡ ಇದೆ. ಅದರಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ, ಯಾವುದಾದ್ರೂ ಹಣ್ಣು ಇದ್ದೇ ಇರುತ್ತೆ ಇಡೀ ವರ್ಷ. ಹೋಗಿ ಕರ್ಕೊಂಡೋಗಿ ತೋರಿಸಿ ಅದನ್ನು ಇದು ಮಾಡಿ ಅದು ಹೋಗಿ ಕಿತ್ಕೊಂಡು ತಿನ್ನೋಕ್ಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ಅದರಲ್ಲೇ ಸುಮಾರು ಸಮಯ ಆಗತ್ತೆ. ಅದು ಬಿಟ್ಟು ದೇಸಿ ಹಸುಗಳಿದೆ. ಮತ್ತು ಫೀಲ್ಡ್ ಕ್ರಾಪ್ಸ್ ಇದೆ. ಈಗ ನಮ್ಮದು ರಾಗಿ, ನವಣೆ, ಸಾಮೆ, ಉದ್ದು, ಅಲಸಂದೆ, ತೊಗರಿ, ಹುರುಳಿ, ಆಮೇಲೆ ಹುಚ್ಚೆಳ್ಳು, ಎಳ್ಳು, ಆಮೇಲೆ ಅರಿಶಿನ, ಶುಂಠಿ, ಈ ಥರದ್ದೆಲ್ಲ ನಾವೇ ಬೆಳಿತೀವಿ. ಅದರಿಂದ ಬೆಳೆದು ಅದನ್ನು ಅಡುಗೆ ಮಾಡೋದ್ರಿಂದ ಅವ್ರಿಗೆ ಅದು ಅರ್ಥ ಆಗುತ್ತೆ, ಹೇಗೆ ಬರುತ್ತೆ ಅಂತ ಅರ್ಥ ಆಗುತ್ತೆ, ಅದನ್ನು ತಿಂತಾರೆ. ಹಾಗಾಗಿ ಅದನ್ನು ನೋಡಿ ಕರ್ಕೊಂಡು, ಆಮೇಲೆ ನಮ್ಮದೇ ಹಸು ಇರೋದ್ರಿಂದ ಹಾಲು, ಮೊಸರು, ತುಪ್ಪ ನಮ್ಮದೇ ಬರುತ್ತೆ. ಆಮೇಲೆ ನಮ್ಮದೇ ಗಾಣದ ಎಣ್ಣೆ ಮಾಡ್ತೀವಿ ನಾವು. ಇದೆಲ್ಲ ನೋಡಿ ಅರ್ಥ ಆಗುತ್ತೆ. ಅದನ್ನು ಕರ್ಕೊಂಡು ಹೋಗಿ ತೋರಿಸೋದ್ರಿಂದ ಅವ್ರಿಗೆ ಅದೆಲ್ಲ ಸಮಯನೂ ಕಳೆಯುತ್ತೆ ಮತ್ತು ಖುಷಿನೂ ಆಗುತ್ತೆ. ಈ ಥರ ಮಾಡೋದ್ರಿಂದ ಆ ಥರ ವೈವಿಧ್ಯತೆ ಇರಬೇಕು. ಅದಕ್ಕಾಗಿ ಈಗ ನೈಸರ್ಗಿಕ ಕೃಷಿ ಮತ್ತು ಅಗ್ರಿ ಟೂರಿಸಮ್ ಇದೆಲ್ಲ ಒಟ್ಟಿಗೆ ಸೇರಿಸಿ ಇಲ್ಲಿ ನನಗೆ ಮಾತಾಡೋಕ್ಕೆ ಹೇಳಿದ್ದು ಈ ಕಾರಣಕ್ಕೋಸ್ಕರ. ಯಾಕಂದರೆ ಅಲ್ಲಿ ಬಂದವರಿಗೆ ಇಡೀ ದಿನ ಅದಾಗಲಿ ಅರ್ಧ ದಿನ ಆಗಲಿ ಸಮಯ ಕಳೆಯೋಕ್ಕೆ ಅವಕಾಶ ಇರಬೇಕು. ಅದು ಇಂಟ್ರೆಸ್ಟಿಂಗ್ ಆಗಿರಬೇಕು, ಬೋರಿಂಗ್ ಆಗಿರಬಾರ್ದು. ಆಯಿತು ಮುಗೀತು, ಆಯಿತು ಊಟ ಮಾಡಿದೆ ಹೋದೆ ಅಂತ ಆಗಬಾರ್ದು. ಅದರಲ್ಲಿ ಮತ್ತೆ ಏನೋ ಒಂದು ಟೇಕ್ ಅವೇ ಅಂತ ಇರಬೇಕು. ಅದು ಏನಾದ್ರು ಒಂದು ಕಲ್ತ್ಕೊಂಡು ಹೋಗೋವಂಥ ಅವಕಾಶ ಅಲ್ಲಿರಬೇಕು. ಹಾಗಾಗಿ ಈ ಥರ ಕಂಡೀಷನ್ಸ್ ಹಾಕಿದ್ದಾರೆ. ಆಮೇಲೆ ರೈತರ ಜೊತೆ ಸಮಾಲೋಚನೆ ನಡೆಸೋದು, ಏನೋ ಡಿಸ್ಕಸ್ ಮಾಡೋದು, ಏನೇನು ಇದು ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಇದ್ದರೆ ಇನ್ನೂ ಒಳ್ಳೆಯದು. ಆಮೇಲೆ ನೀವು ಎತ್ತಿನ ಗಾಡಿ ಆಗಲಿ, ಟ್ರ್ಯಾಕ್ಟರ್ ರೈಡ್ ಆಗಲಿ, ಈ ಥರ ಏನಾದರೂ ಮಾಡೋದಾದರೆ ಇನ್ನೂ ಆ ಥರ ಅನುಕೂಲಗಳೇ ಇದ್ದರೆ ಇನ್ನೂ ಒಳ್ಳೆಯದು ಅಂತ. ಮತ್ತು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸು ಈ ಥರದಲ್ಲಿ. ಮತ್ತು ನಿಮ್ಮಲ್ಲಿ ಅಲ್ಲಿ ಉಳ್ಕೊಳ್ಳೋ ಅವಕಾಶ ಮಾಡೋದಾದರೆ ನಿಮ್ಮ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಸೇಫ್ಟಿ ತುಂಬ ಮುಖ್ಯ. ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಸೇಫ್ಟಿ ಮತ್ತು ಹೈಜೀನ್, ಕ್ಲೀನ್ಲಿನೆಸ್. ಯಾಕೆ ಅದೆರಡೂ ಇಲ್ಲ ಅಂದರೆ ಯಾರೂ ಬರಲ್ಲ. ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಆದಷ್ಟು ಇದಾದರೆ ಕಂಫರ್ಟೇಬಲ್ ಸ್ಟೇ ಇರಬೇಕು, ಕುಡಿಯೋ ನೀರು ಮತ್ತು ಸೇಫ್, ಇಷ್ಟಿದ್ದರೆ ಎಲ್ಲ ನೀವು ಅಗ್ರಿ ಟೂರಿಸಮ್ ಶುರು ಮಾಡ್ಬೋದು. ಈಗ ಅಗ್ರಿಕಲ್ಚರ್ ಮುಂಚೆ ಬರೀ ಟೂರಿಸಮ್ ಡಿಪಾರ್ಟ್ಮೆಂಟ್ನವರು ಮಾತ್ರ ಪ್ರಮೋಟ್ ಮಾಡ್ತಾಯಿದ್ರು. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕೂಡ ರೈತರ ಆದಾಯ ದ್ವಿಗುಣದ ಉದ್ದೇಶದಿಂದ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಈಗ ನಿಧಾನಕ್ಕೆ ಈ ವರ್ಷದಲ್ಲಾದರೂ ಅದು ಸ್ವಲ್ಪ ಟೇಕ್ ಆಫ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸವಾಲುಗಳೇನು, ಅಗ್ರಿ ಟೂರಿಸಮ್ ಶುರು ಮಾಡೋದಕ್ಕೆ ಏನೇನು ಚಾಲೆಂಜಸ್ ಏನೇನಿದೆ ಅಂತ. ಈಗ ಸದ್ಯಕ್ಕಿರೋ ನೀತಿ ನಿಯಮಗಳಾಗಲಿ, ಈ ಪಾಲಿಸೀಸ್ ಇದೆಯಲ್ಲ ಗೌರ್ಮೆಂಟ್ದು, ಅದು ಈಗ ಅಷ್ಟು ಇನ್ನೂ ಎನ್ಕರೇಜಿಂಗ್ ಇಲ್ಲ, ಇಂಪ್ರೂವ್ ಆಗ್ತಾಯಿದೆ. ಈ ವರ್ಷದಲ್ಲಿ ಇನ್ನೂ ಇಂಪ್ರೂವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಮೇನ್ ಕೋಆರ್ಡಿನೇಷನ್. ಈಗ ಇದರಲ್ಲಿ ಕೃಷಿ ಇಲಾಖೆ ಬರುತ್ತೆ, ಪ್ರವಾಸೋದ್ಯಮ ಇಲಾಖೆ ಬರುತ್ತೆ, ರೆವಿನ್ಯೂ ಇಲಾಖೆ ಬರುತ್ತೆ. ರೆವಿನ್ಯೂ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆ್ಯಂಡ್
ಟೂರಿಸಮ್ ಡಿಪಾರ್ಟ್ಮೆಂಟ್ ಇದರದ್ದು ಸಮನ್ವಯದ ಕೊರತೆ ಇದೆ. ಈಗ ಕೋಆರ್ಡಿನೇಷನ್ ಕರೆಕ್ಟಾಗಿಲ್ಲ. ಎಲ್ಲರೂ ಅವರವ್ರ ಶೇರ್ ಬಗ್ಗೆ ಅವ್ರವ್ರ ಪಾರ್ಟಲ್ಲಿ ಅದು ನೋಡ್ಕೊಳ್ತಾ ಇದ್ದಾರೆ. ಯಾರೂ ಒಟ್ಟಿಗೆ ಸೇರಿಸಿ ಇದು ಮಾಡೋದಕ್ಕೆ ಯಾರೂ ಒತ್ತು ಕೊಡ್ತಾ ಇಲ್ಲ. ಈಗ ನಾವು ಆದಷ್ಟು ಸಿಂಗಲ್ ವಿಂಡೋ ಅಪ್ರೋಚ್ ಮಾಡಬೇಕು ಅಂತ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇದು ಮೂರನ್ನು ಸೇರಿಸಿ ಏನಾದರೂ ಮಾಡೋಗೆ ಅದು ಏನಾದರೂ ಆದರೆ ತುಂಬ ಅನುಕೂಲ ಆಗುತ್ತೆ. ಈಗ ಸದ್ಯಕ್ಕೆ ಯಾರಿಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ನೊಂದು ತುಂಬ ಮುಖ್ಯವಾದ್ದೇನು ಅಂದರೆ, ನೀವು ಅದು ಪರ್ಮಿಷನ್ ತೊಗೋಬೇಕು ಅಂದರೆ ನಿಮ್ಮ ಡಿ ಸಿ ಇರ್ತಾರೆ, ನಿಮ್ಮ ಜಿಲ್ಲೆಯ ಡಿ ಸಿ ಇರ್ತಾರಲ್ಲ, ಅವರೇ ಅದರದ್ದು ಈ ಟೂರಿಸಮ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜು ಅವರೇ ಇರ್ತಾರೆ. ಅವ್ರ ಹತ್ರ ಹೋಗಿ ನೀವು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕು ಅಂತ ಇದೆ. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಕೊಟ್ಟರೆ ಡಿ ಸಿ ಆಫೀಸಲ್ಲಿ ಡಿ ಸಿಯಿಂದ ಹಿಡಿದು ಕೆಳಗೆ ಲೋವರ್ಸ್ಟ್ ಲೆವೆಲ್ ಪ್ಯೂನ್ವರೆಗೂ ಎಲ್ಲ ಫಸ್ಟ್ ಹೇಳೋದು ರಿಸಾರ್ಟ್ ಮಾಡ್ತಾ ಇದ್ದೀರಾ ಅಂತಾನೆ. ಎಗ್ರಿ ಟೂರಿಸಮ್ ಅಂದರೆ ಇನ್ನೂ ಯಾರಿಗೂ ಗೊತ್ತಿಲ್ಲ. 10 ವರ್ಷ ಆಯಿತು ಎಗ್ರಿ ಟೂರಿಸಮ್ ಅಂತ ಆ್ಯಡ್ ಮಾಡಿ, ಇದು ಕೃಷಿ ಪ್ರವಾಸೋದ್ಯಮ ಅಂತ ಆ್ಯಡ್ ಮಾಡಿ. ಇನ್ನೂ ಅಷ್ಟೇ, ನೀವು ಯಾರನ್ನೇ ಹೋಗಿ ಕೇಳಿ, ನಿಮ್ಮ ಅಕ್ಕಪಕ್ಕದ ಪಂಚಾಯತ್ ಮೆಂಬರಿಂದ ಹಿಡಿದು ನಿಮ್ಮ ಡಿ ಸಿ ಆಫೀಸಲ್ಲಿರೋ ಡಿ ಸಿಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೇಳಿ ಎಲ್ಲ ರಿಸಾರ್ಟ್ ಮಾಡ್ತಾ ಇದ್ದಾರೆ ಇವರು ಅಂತಲೇ ಹೇಳ್ತಾರೆ. ಈಗಲೂ ನಾವು ಶುರು ಮಾಡಿ 10 ವರ್ಷದ ಮೇಲಾಯಿತು, ಈಗಲೂ ಕೂಡ ನಮ್ಮ ಅಕ್ಕಪಕ್ಕದವರು ಇವ್ರದ್ದು ರಿಸಾರ್ಟ್ ಇದೆ ಅಲ್ಲಿ ಅಂತಲೇ ಹೇಳ್ತಾರೆ. ನಾನು ಇವತ್ತು ನಾನು ಯಾರಾದರೂ ಫೋನ್ ಮಾಡಿದ್ರೆ ನಾನು ಕೇಳ್ತೇವೆ ಚಿಗುರು ರಿಸಾರ್ಟ್ ಅಂತ ಕೇಳಿದೆ, ಅಲ್ಲ ಫಾರ್ಮ್ ಅಂತ ಫಸ್ಟ್ ಹೇಳಲೇಬೇಕು ನಾನು. ಯಾಕೆಂದರೆ ಆ ಥರ ಇಂಪ್ರೆಷನ್ ಬಂದುಬಿಟ್ಟಿದೆ, ರಿಸಾರ್ಟ್ ಅಂತಲೇ ಬಂದುಬಿಟ್ಟಿದೆ. ರಿಸಾರ್ಟ್ ಅಲ್ಲ, ಇದು ಫಾರ್ಮ್ ಅಂತ ಅರ್ಥ ಆಗಬೇಕು. ಇದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿದ್ದು. ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಕರೆಕ್ಟಾಗಿ ಸೆಟ್ ಮಾಡಬೇಕಾಗಿದೆ, ಅದು ತುಂಬ ಮುಖ್ಯ. ಅದಕ್ಕೆ ಅದು 3ನೇ ಪಾಯಿಂಟಲ್ಲಿ ಈ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಭಾಗಿದಾರರು, ಸರ್ಕಾರ, ಮಾಲೀಕ ಅಥವಾ ರೈತ, ಪ್ರವಾಸಿಗರು, ಇಷ್ಟೂ ಜನರ ಮಧ್ಯದಲ್ಲಿ ಅರಿವಿನ ಕೊರತೆ ಇದೆ, ಲ್ಯಾಕ್ ಆಫ್ ನಾಲೆಡ್ಜ್. ಯಾಕಂದರೆ ತುಂಬ ಜನಕ್ಕೆ ಫಾರ್ಮ್ ಸ್ಟೇ ಅಂದರೆ ಹೋಮ್ ಸ್ಟೇ ಅಂದ್ಕೊಂಡಿದ್ದಾರೆ. ಹೋಮ್ ಸ್ಟೇ ಅಲ್ಲ. ಅದೇ ಯಾಕಲ್ಲ ಅಂತ ಯಾಕೆಂದರೆ ಹೋಮ್ ಸ್ಟೇಯಲ್ಲಿ ನೀವು ಎಲ್ಲನೂ ಹೊರಗಿಂದ ತೊಗೊಂಡು ಬಂದು ಹೋಮ್ ಸ್ಟೇ ಮಾಡ್ಬೋದು. ನಿಮ್ಮ ಮನೆ ಇದೆ, ಅಲ್ಲಿ ಅಡುಗೆ ಮಾಡಿ ಹಾಕ್ತೀರಾ, ಆದರೆ ಎಲ್ಲ ಸಾಮಾನುಗಳನ್ನು ನೀವು ಹೊರಗಿಂದ ತಂದು ಮಾಡ್ಬೋದು. ಅದು ಹೋಮ್ ಸ್ಟೇ ಆಗುತ್ತೆ. ಇದಾದರೆ ಅಗ್ರಿಕಲ್ಚರ್ ಫೋಕಸ್ಡು, ಅಗ್ರಿಕಲ್ಚರೇ ಮಾಡಬೇಕು. ಅದ್ರ ನಿಮ್ಮಲ್ಲಿ ಬೆಳೆದಿದ್ದ ಹೆಚ್ಚಿನ ಅಂಶಗಳನ್ನು ಉಪಯೋಗಿಸೋಂಗಿರಬೇಕು. ಅದಾದರೆ ಮಾತ್ರ ಅಗ್ರಿ ಟೂರಿಸಮ್ ಆಗುತ್ತೆ. ಅದು ಮತ್ತು ರೂರಲ್ ಟೂರಿಸಮ್, ರಿಸಾರ್ಟ್ ಎಲ್ಲ ಹೋಟೆಲ್ ಎಲ್ಲ ಡಿಫ್ರೆನ್ಸ್ ಇದೆಯಲ್ಲ, ಅದು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆಗುತ್ತೆ. ಅದು ನಡೆಸ್ತಾ ಇರೋ ರೈತರಿಗೂ ಅದ್ರ ಬಗ್ಗೆ ಇದಿಲ್ಲ, ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾದದ್ದು, ಪ್ರವಾಸಿಗರಿಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ವಿವರಣೆ ಕೊಡುವಂಥದ್ದು ಇದೆಯಲ್ಲ, ಅದು ತುಂಬ ಮುಖ್ಯ. ನಮ್ಮಲ್ಲಿ ಆ ಶಕ್ತಿ ಇರಬೇಕು. ನಾವೇ ಮಾಡಬೇಕು, ಅಥವಾ ನಮ್ಮಲ್ಲಿ ಯಾರನ್ನಾರು ಬೇರೆ ಯಾರನ್ನಾರು ಸೇರಿಸ್ಕೊಂಡು ಅವರು ಅದನ್ನು ಈಗ ಸ್ಕೂಲ್ ಮಕ್ಕಳು ಬಂದರು ಅಂತ ಇಟ್ಕೊಳ್ಳಿ, ನಮಗೆ ಅದನ್ನು ನಾವು ಏನೇನು ಮಾಡ್ತಾ ಇದ್ವಿ ಅದನ್ನು ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ, ಅದನ್ನು ನಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಾಗಲಿ, ಇಂಗ್ಲೀಷ್ನಲ್ಲಾಗಲಿ, ಅಥವಾ ಇನ್ಯಾವುದೋ ಭಾಷೆಯಲ್ಲಾಗಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ಅವರನ್ನು ಎಂಗೇಜ್ ಮಾಡಿ ಇಡೋ ಶಕ್ತಿ ನಮ್ಮ ಹತ್ರ ಇರಬೇಕು. ಇಲ್ಲಾಂದರೆ ಇನ್ನೂ ಒಂದು ಏನಾಗುತ್ತೆ ಅಂದರೆ, ಈಗ ನಾನು ಇದು ನಡೆಸ್ತಾ ಇದ್ದು ನಾನೇನೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಇಲ್ಲ ಒಂದು ದಿವಸ ನಾನು ಇಲ್ಲ ಅಂದರೆ ಅಲ್ಲಿ ಅದು ನಡೆಯಲ್ಲ. ಆ ಥರದ ಅನಾನುಕೂಲತೆಗಳಾಗಲಿ, ಸವಾಲುಗಳು ತುಂಬ ಇದೆ, ಈ ಥರ ಚಾಲೆಂಜಸ್ಸು. ಇನ್ನೊಂದು, ರೈತರು ಅಗ್ರಿ ಟೂರಿಸಮ್ ಶುರು ಮಾಡಬೇಕು ಅಂದರೆ ನಮಗೆ ಈ ವ್ಯಾಪಾರ ಕೌಶಲ ಅಂತ ನಾವು ಏನು ಹೇಳ್ತೀವಿ, ಈ ಬಿಸ್ನೆಸ್ ಮೈಂಡ್ ಅಂತ ಅದಿಲ್ಲ ನಮ್ಗೆ. ಯಾಕಂದರೆ ರೈತರಿಗೆ ಎಲ್ಲರಿಗೂ ಫ್ರೀ ಕೊಟ್ಟೆ ಅಭ್ಯಾಸ. ಇದು ಎಷ್ಟು ಇದು ತಗೊಂಡು ಹೋಗಿ ಜನಕ್ಕೂ ಹಾಗೆ ಬಂದುಬಿಟ್ಟಿದೆ. ರೈತರು ಬೆಳೆದಿದ್ದು, ತೋಟದಲ್ಲಿ ಬೆಳೆದಿದ್ದು ಅಂದರೆ ಫ್ರೀ ಅಂತಲೇ ಬಂದು ಎಲ್ಲ ಕಿತ್ಕೊಂಡು ಹೋಗೋದು, ತೊಗೊಂಡು ಹೋಗೋದು ಅಂತ ಅದು ಬಂದುಬಿಟ್ಟಿದೆ ಎಲ್ಲ. ಮತ್ತು ರೈತರಿಗೆ ತುಂಬ ಟೈಮ್ ಇದೆ, ತುಂಬ ರೈತರ ಹತ್ರ ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು, ಟೈಮ್ ಪಾಸ್ ಮಾಡ್ಬೋದು ಅನ್ನೋ ಇಂಪ್ರೆಷನ್ನೂ ಇದೆ. ನಮ್ಮ ಸಮಯಕ್ಕಾಗಲಿ ಅಥವಾ ನಮ್ಮ ಶ್ರಮಕ್ಕಾಗಲಿ ಎರಡಕ್ಕೂ ಬೆಲೆ ಕಟ್ಟೋದಿದೆಯಲ್ಲ, ಅದು ತುಂಬ ಮುಖ್ಯ. ಆ ಬಿಸ್ನೆಸ್ ಮೈಂಡು ಮತ್ತು ಅದರದ್ದು ಅಕೌಂಟ್ ಕೀಪಿಂಗು, ಅದ್ರದ್ದು ಯಾಕಂದ್ರೆ ನಾವು ಆ ಬಿಸ್ನೆಸ್ ಶುರು ಮಾಡಿದ ಕೂಡಲೇ ಅದರದ್ದು ಅಕೌಂಟ್ ಕೀಪಿಂಗು ಬರುತ್ತೆ. ಆ ಅಕೌಂಟ್ ಯಾಕಂದ್ರೆ ನಮ್ಮ ರೈತರಲ್ಲಿ ಮೊದಲಿಂದ ನಮ್ಗೆ ಅಭ್ಯಾಸ, ಎಷ್ಟು ಖರ್ಚಾಯಿತು ಎಷ್ಟು ಬಂತು ಅಂತ ಲೆಕ್ಕ ಇಡೋ ಅಭ್ಯಾಸ ಇಲ್ಲವೇ ಇಲ್ಲ. ನಾನು ಯಾರೋ ಕೆಲವು ರೈತರಿಗೆ ಅದನ್ನು ಹೇಳಿದ್ದಕ್ಕೆ ರೈತರು ಅದೆಲ್ಲ ಮಾಡೋಕ್ಕಾಗಲ್ಲ ಅಂತಲೂ ಹೇಳಿದ್ರು. ಅದು ತುಂಬ ಮುಖ್ಯ. ಅದು ಮಾಡಲಿಲ್ಲ ಅಂದರೆ ನಿಮ್ಮ ಹತ್ರ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಇದು ಅಗ್ರಿ ಟೂರಿಸಮ್ ಎಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಬಿಸ್ನೆಸ್. ಅದು ಮಾಡಲಿಕ್ಕಾಗಲ್ಲ ಅಂದರೆ ಅದು ಕಷ್ಟ. ಅದನ್ನು ಡೆವಲಪ್ ಮಾಡ್ಕೋಬೇಕು. ಮತ್ತು ಸೌಕರ್ಯಗಳು ಕೊಡಿಸೋದಿದೆ. ಇನ್ನೊಂದು ಇದು ತುಂಬ ಮುಖ್ಯ, ಬ್ಯಾಲೆನ್ಸಿಂಗ್ ಬಿಟ್ವೀನ್ ಫಾರ್ಮ್ ಆ್ಯಂಡ್ ಅಗ್ರಿ ಟೂರಿಸಮ್. ಇದು ತುಂಬ ಮುಖ್ಯ. ನಾನು ತುಂಬ 2-3 ಕಡೆ ನೋಡಿದ್ದೀನಿ, ಅಗ್ರಿ ಟೂರಿಸಮ್ ಅಂತ ಶುರು ಮಾಡಿದವರು ಕೊನೆಗೆ ರಿಸಾರ್ಟ್ ಮಾಡ್ಕೊಂಡು ಕೂತಿದ್ದಾರೆ. ನಮ್ಮ ಹಾರೋಹಳ್ಳಿಲೇ ಒಂದು ಆ ಥರದ್ದಿದೆ, ಬೇರೆ ಸುಮಾರಿದೆ. ಅಗ್ರಿ ಟೂರಿಸಮ್ ಅಂತ ಶುರು ಮಾಡಿದ್ರು, ಆಮೇಲೆ ಏನಾಯಿತು, ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ, ತುಂಬ ಜನ ಬರೋಕ್ಕೆ ಶುರು ಮಾಡಿದ್ರು ಅಂತ
ಆಮೇಲೆ ಟೂರಿಸಮ್ ಮೇಲೆ ಫೋಕಸ್ ಶುರುವಾಯಿತು, ಅಗ್ರಿಕಲ್ಚರ್ ಮರ್ತೋಯ್ತು. ಅದು ಅಗ್ರಿ ಟೂರಿಸಮ್ ಅಲ್ಲ. ಅಗ್ರಿ ಟೂರಿಸಮ್ ಶುಡ್ ನೀವು ಆನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ನಡೆದೇ ದುಡ್ಡು ಬರಬೇಕು, ಅಗ್ರಿಕಲ್ಚರಿಂದನೇ ದುಡ್ಡು ಬರಬೇಕು, ಜನ ಅದಕ್ಕೋಸ್ಕರನೇ ಬರಬೇಕು. ಅದು ಮಾತ್ರ ಅಗ್ರಿ ಟೂರಿಸಮ್. ಆ ಬ್ಯಾಲೆನ್ಸ್ ಇದೆಯಲ್ಲ, ಯಾವಾಗ ನಾವು ಟೂರಿಸಮ್ ಮೇಲೆ ಫೋಕಸ್ ಮಾಡಬೇಕು, ಯಾವಾಗ ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡಬೇಕು, ಅಥವಾ ಅಗ್ರಿಕಲ್ಚರ್ ಬಿಟ್ಟು ಅಗ್ರಿ ಟೂರಿಸಮ್ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮದೇ ಉದಾಹರಣೆ ಕೊಡ್ತೀನಿ. ಈಗ 2 ವರ್ಷದ ಹಿಂದೆ ಬರಗಾಲ ಬಂದಿತ್ತು, ತುಂಬ ಜನಕ್ಕೆ ಮರ್ತೋಗಿರ್ಬೋದು ಬೆಂಗಳೂರಲ್ಲಿ. ಕರೆಕ್ಟಾಗಿ ಸುಮಾರು ಈ ಟೈಮಿಗೆ ಶುರುವಾಗಿತ್ತು 2024ರಲ್ಲಿ. ಸುಮಾರು ಏಪ್ರಿಲ್ ಮೇವರೆಗೂ ಸುಮಾರು ರೇಷನಿಂಗ್ ಎಲ್ಲ ಶುರುವಾಗಿತ್ತು ನೀರಿಂದು. ತೋಟಗಳಿಗೂ ಇದೇ ಥರ ಪ್ರಾಬ್ಲಮ್ ಶುರುವಾಗಿತ್ತು. ನಮ್ಮಲ್ಲೂ ಅಷ್ಟೇ ಏಪ್ರಿಲ್ ಅಷ್ಟೊತ್ತಿಗೆ ನಮ್ಮಲ್ಲಿ ನೀರಿಗೆ ತೊಂದರೆ ಶುರುವಾಯಿತು. ನಮ್ಮಲ್ಲಿ ಸುಮಾರಾಗಿ ನಾವು ನೀರಿನ ಹಾರ್ವೆಸ್ಟಿಂಗು ಎಲ್ಲ ಮಾಡ್ತಾ ಇರೋದ್ರಿಂದ ಸುಮಾರಾಗಿ ನೀರಿಗೆ ತೊಂದರೆ ಇಲ್ಲ. ಆದರೆ ಈ ಸಲ ಮಾತ್ರ ಸುಮಾರು 8 ತಿಂಗಳು ಮಳೆ ಇಲ್ಲದೆ ಇದ್ದಿದ್ದರಿಂದ ನೀರಿಗೆ ತೊಂದರೆ ಶುರುವಾಯಿತು. ಬೋರ್ವೆಲ್ಲಲ್ಲೂ ನೀರು ಕಮ್ಮಿ ಆಯಿತು, ಮರಗಳು. ಆಗ ಫಸ್ಟ್ ನಾನು ಡಿಸೈಡ್ ಮಾಡಿದ್ದೇನು ಅಂದರೆ, ನೆಕ್ಸ್ಟ್ 1 ತಿಂಗಳು ನಾನು ಯಾವುದೇ ಗೆಸ್ಟ್ಸನ್ನು ತೊಗೊಳ್ಳಲ್ಲ, ಅಗ್ರಿ ಟೂರಿಸಮ್ ನಿಲ್ಲಿಸ್ತೀನಿ ಅಂತ. ಯಾಕಂದರೆ ನನಗೆ ಅಗ್ರಿಕಲ್ಚರ್ ಮುಖ್ಯ, ಟೂರಿಸಮ್ ಅಲ್ಲ. ಅಗ್ರಿಕಲ್ಚರ್ ಫೋಕಸ್ ಇರಬೇಕು, ಅದು ಮುಖ್ಯ ಅಂತ ಅರ್ಥ ಮಾಡ್ಕೋಬೇಕು. 1 ತಿಂಗಳು ನಾನು ಯಾವುದೇ ಗೆಸ್ಟನ್ನು ತೊಗೊಳ್ಳಿಲ್ಲ. ನಮ್ಮಲ್ಲಿ ಕೆಲಸದವ್ರಿಗೆ ಸಂಬಳನೂ ಕೊಡ್ತೆ. ಅಗ್ರಿ ಟೂರಿಸಮಲ್ಲಿ ಫೋಕಸ್ ಎಂಪ್ಲಾಯೀಸ್ ಇದ್ದಾರೆ, ಅಡುಗೆಗೆ ಮಾಡಿ ಬರ್ತಾರೆ, ಅವ್ರಿಗೆ ಸಂಬಳನೂ ಕೊಡ್ತಾಯಿದ್ದೆ. ಆದರೆ ಟೂರಿಸಮನ್ನು ನಿಲ್ಲಿಸಿ ಅಗ್ರಿಕಲ್ಚರ್, ಯಾಕಂದರೆ ನಮ್ಮ ಗಿಡಗಳಿಗೆ ನೀರು ಮುಖ್ಯ. ಯಾಕಂದರೆ ಜನ ಬರೋಕ್ಕೆ ಶುರುವಾದರು ಅಂದರೆ ನೀರು ಅವ್ರಿಗೆ ಬೇಕಾಗತ್ತೆ, ಗಿಡಗಳಿಗೆ ನೀರು ಕಮ್ಮಿ ಆಗುತ್ತೆ. ಹಾಗಾಗಿ ಅಗ್ರಿಕಲ್ಚರ್ ಫೋಕಸ್ ಮಾಡಬೇಕು, ಗಿಡಗಳು ಸಾಯಬಾರ್ದು ಅಂತ ಟೂರಿಸಮ್ ನಿಲ್ಸಿದ್ದೆ. ಆಮೇಲೆ ಮೇ 1ನೇ ತಾರೀಕಿಂದ ಮಳೆ ಶುರುವಾಯಿತು, ಆಮೇಲೆ ಜನನನ್ನು ತೊಗೊಳಕ್ಕೆ ಶುರು ಮಾಡಿದೆ. ಮತ್ತೆ ಅದು ಆ ಬ್ಯಾಲೆನ್ಸ್ ಇದೆಯಲ್ಲ, ಅದು ತುಂಬ ಮುಖ್ಯ. ಇನ್ನೊಂದು ಲಾಸ್ಟ್ ಪಾಯಿಂಟು ಹೇಳಿದಾಗಲೇ ನಾನು ಸಲ ಹೇಳ್ತೀನಿ, ನೇಬರ್ಸು ಕೊನೆವರೆಗೂ ನಿಮ್ಮ ಹತ್ರ. ಯಾಕಂದ್ರೆ ನೇಬರ್ಸ್ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ. ಇವ್ರು ಏನೋ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಏನೋ ಒಂದು ರಿಸಾರ್ಟ್ ನಡೆಸ್ತಾ ಇದ್ದಾರೆ ಅಂತಲೇ ಶುರು ಮಾಡ್ತಾರೆ. ಇವ್ರು ರಿಸಾರ್ಟ್ ಇದೆ ಅಲ್ಲಿ ಅಂತಲೇ ಮಾತಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನೇಬರ್ಸ್ ಜೊತೆ ಇರಬೇಕು, ಹೊಂದ್ಕೊಂಡಿರಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದು ಅರ್ಥ ಮಾಡ್ಸೋಕ್ಕೆ ಸುಮಾರು ವರ್ಷ ಬೇಕಾಗತ್ತೆ ನಿಮಗೆ. ಇಲ್ದಿದ್ರೆ ಅಲ್ಲಿವರೆಗೂ ಅದು ಇವನು ರಿಸಾರ್ಟ್ ನಡೆಸ್ತಾ ಇದ್ದಾನೆ, ಇವನಿಂದ ನನಗೇನು ಲಾಭ ಅಂತ ಯೋಚನೆ ಮಾಡೋರೆ ಜಾಸ್ತಿ. ಅದ್ರ ಬಗ್ಗೆ ಸ್ವಲ್ಪ ಕಣ್ಣಿಡಬೇಕು. ನೆಕ್ಸ್ಟು ಓಕೆ, ಅದು ಲಾಸ್ಟ್ ಪಾಯಿಂಟ್. ಇದರಲ್ಲಿ ಮಾರಲ್ ರೆಸ್ಪಾನ್ಸಿಬಿಲಿಟಿ, ನೈತಿಕ ಜವಾಬ್ದಾರಿ ಇದೆ. ಕೃಷಿ ಪ್ರವಾಸೋದ್ಯಮ ಈ ನೈತಿಕ ಜವಾಬ್ದಾರಿ ಅನ್ನೋದಿದೆಯಲ್ಲ, ಅದು ಯಾವುದೇ ಟೂರಿಸಮಲ್ಲಿ ನೈತಿಕ ಜವಾಬ್ದಾರಿ ಬರಲ್ಲ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಈಸ್ ಓನ್ಲಿ ವಿತ್ ದ ಫಾರ್ಮರ್ ಎಟ್ ದ ಎಂಡ್. ಸೊ ಅಗ್ರಿ ಟೂರಿಸಮ್ ಮಾಡುವನಿಗೆ ಮಾತ್ರ ಈ ನೈತಿಕ ಜವಾಬ್ದಾರಿ ಇರುತ್ತೆ. ಇದು ಬರೀ ದುಡ್ಡಿಗೆ ಅಥವಾ ಲಾಭಕ್ಕಾಗಿ ಮಾಡುವಂಥ ವ್ಯವಹಾರ ಅಲ್ಲ. ಅದಕ್ಕೆ ನೀವು ಲಾಭ ನಿಲ್ಲಬೇಕು, ಟೂರಿಸಮ್ ನಿಲ್ಲಿಸಿ ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಮಾಡೋಕ್ಕೆ ರೆಡಿ ಇರಬೇಕು. ಯಾಕಂದರೆ ಲಾಭಕ್ಕಾಗಿ ಲಾಭ ಬಂದೇ ಬರುತ್ತೆ, ಅದು ಬೇರೆ ವಿಷಯ. ಆದರೆ ಲಾಭದ ಮೇಲೆ ಫೋಕಸ್ ಮಾಡಿದ್ರೆ ಇದು ಆಗಲ್ಲ. ಇದು ಒಂದು ಲೈಫ್ ಸ್ಟೈಲ್, ಅದನ್ನು ಅರ್ಥ ಮಾಡಿಸ್ಬೇಕು, ಬಂದವರಿಗೂ ಅದು ತಿಳಿಬೇಕು. ಅದು ಇನ್ನೊಂದು, ಇದು ರೆಸಾರ್ಟ್ ಅಲ್ಲ, ಹೋಮ್ ಸ್ಟೇ ಅಲ್ಲ, ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲ, ಈ ಥರ ಹೋಟೆಲ್ ಅಲ್ಲ, ಈ ಥರದ್ದು ಯಾವುದೂ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮೋಜು ಮಸ್ತಿ ತಾಣ ಆಗಬಾರ್ದು. ಅದರಲ್ಲಿ ಕಲ್ತ್ಕೊಂಡು ಪ್ರತಿಯೊಬ್ಬ ಯಾವನು ಬರ್ತಾನೆ ನಿಮ್ಮ ಅಗ್ರಿ ಟೂರಿಸಮ್ ಸೆಂಟರಿಗೆ ಯಾರು ಬರ್ತಾರೋ ಅವರು ಏನಾದರೂ ತಿಳ್ಕೊಂಡು ಹೋಗಬೇಕು, ಏನಾದರೂ ಕಲಿಕೆ ಇರಬೇಕು ಅವರಿಗೆ. ದೇ ಶುಡ್ ಲರ್ನ್ ಸಮಥಿಂಗ್ ಫ್ರಮ್ ಇಟ್. ವಿದೌಟ್ ಲರ್ನಿಂಗ್ ದೇ ಶುಡ್ ನಾಟ್ ಗೋ. ಆ ಥರ ಇದ್ದಾಗ ಮಾತ್ರ ಅಗ್ರಿ ಟೂರಿಸಮ್ ಸಕ್ಸಸ್ ಆಗತ್ತೆ. ಯಾರಾದರೂ ನನಗೆ ಫೋನ್ ಮಾಡಿದಾಗಲೂ ನಾನು ಹೇಳ್ತೀನಿ, ಅದು ನಮ್ಮಲ್ಲಿ ಬೇರೆ ಬೇರೆ ಇವೆಂಟ್ಸ್ ಆಗುತ್ತೆ. ಸ್ಟಾರ್ ಗೇಸಿಂಗ್ ಇವೆಂಟ್ಸ್ ಆಗಲಿ, ಬೇರೆ ಬೇರೆ ಥರ ಯೋಗ ರಿಟ್ರೀಟ್ ಎಲ್ಲ ಬಂದವ್ರಿಗೆ ಅವ್ರದ್ದು ಫೋಕಸ್ ಬೇರೆ ಇದ್ದರೂ ನಾನು ಅವರಿಗೆ ಫಾರ್ಮ್ ಟೂರ್ ಮಾಡದೆ ಕಳಿಸಲ್ಲ. ಪ್ರತಿಯೊಬ್ಬರಿಗೂ ಫಾರ್ಮ್ ಟೂರ್ ಮಾಡಿ ಎಲ್ಲ ಅಟ್ಲೀಸ್ಟ್ 1 ಗಂಟೆ. ನಮ್ಮ ದೊಡ್ಡ ಫಾರ್ಮ್ ಟೂರ್ 3 ಗಂಟೆ ಆಗುತ್ತೆ. ಇವ್ರು ಮಿನಿಮಮ್ 1 ಗಂಟೆ ಫಾರ್ಮ್ ಟೂರ್ ಮಾಡೇ ಕಳಿಸೋದು ನಾನು. ಅವ್ರಿಗೆ ಅದನ್ನು ಅರ್ಥ ಮಾಡಿಸೇ ಕಳಿಸೋದು. ಅವ್ರಿಗೆ ಅದರಿಂದ ಏನಾದರೂ ಕಲಿಕೆ ಇರಲೇಬೇಕು, ಕಲ್ತ್ಕೊಂಡು ಹೋಗಬೇಕು ಅವರು. ಇನ್ನೊಂದು ಮುಖ್ಯವಾದ್ದು, ಅದು ಆ್ಯಕ್ಟಿವ್ ಫಾರ್ಮ್ ಆಗಿರಬೇಕು. ಅಲ್ಲಿ ಫಾರ್ಮಿಂಗ್ ಅಗ್ರಿಕಲ್ಚರ್ ನಡೀತಾ ಇರಬೇಕು. ಏನೋ ಒಂದು ಖಾಲಿ ಜಾಗ ತೋರಿಸಿ ಅಥವಾ ಇನ್ನೇನೋ ಅದು ಮಾಡಿ ಅಗ್ರಿ ಟೂರಿಸಮ್ ಅಂತ ಮಾಡೋದಲ್ಲ. ಹೆಚ್ಚಿನ ರಿಸಾರ್ಟ್ಗಳು ಅದನ್ನು ಮಾಡ್ತಾಯಿವೆ. ಎಲ್ಲೋ ಒಂದು ಸಣ್ಣದೊಂದು ತರಕಾರಿ ಪಾತಿ ತೋರಿಸಿ ಅಗ್ರಿ ಟೂರಿಸಮ್ ಅಂತ ಮಾಡಿ ಅಗ್ರಿಕಲ್ಚರ್ ಅಂತ ತೋರಿಸಿ ಕಳಿಸ್ತಾ ಇದ್ದಾವೆ. ತುಂಬ ಸ್ಕೂಲ್ಗಳು ಅಲ್ಲಿಗೆ ಕರ್ಕೊಂಡೋಗಿ ನಾವು ಫಾರ್ಮಿಂಗ್ ಕರ್ಕೊಂಡು ಹೋದ್ವಿ ಅಂತ ತೋರಿಸ್ತಾ ಇದ್ದಾರೆ ಈಗ. ಅದಾಗಬಾರ್ದು, ಅಗ್ರಿ ಟೂರಿಸಮಲ್ಲಿ ಅದಾಗಬಾರ್ದು. ಆ್ಯಕ್ಟಿವ್ ಫಾರ್ಮ್ ಆಗಿರಬೇಕು ಅದು. ಇನ್ನೊಂದು, ವಿಷಮುಕ್ತ ಆಹಾರ ಇದ್ದರೆ ತುಂಬ ಒಳ್ಳೆಯದು. ಇದು ನೈತಿಕ ಜವಾಬ್ದಾರಿ. ಯಾಕಂದರೆ ನಾವು ನಮಗಾಗಲಿ ನಮ್ಮಲ್ಲಿ ಬಂದವರಿಗಾಗಲಿ ವಿಷಪೂರ್ಣ ಆಹಾರವನ್ನು ಕೊಡಬಾರ್ದು ಆದಷ್ಟು. ಅದಕ್ಕೋಸ್ಕರ ನೈಸರ್ಗಿಕ ಕೃಷಿ ಮತ್ತು ಅಗ್ರಿ ಟೂರಿಸಮ್ ಒಟ್ಟಿಗೆ ಹ್ಯಾಂಡ್ ಇನ್ ಹ್ಯಾಂಡ್. ದೇ ಆರ್ ಹ್ಯಾಂಡ್ ಇನ್ ಹ್ಯಾಂಡ್. ಬಿಕಾಸ್ ಆಫ್ ದಟ್ ಇಟ್ ಶುಡ್ ಬಿ ಪಾಯ್ಸನ್ ಫ್ರೀ ಫುಡ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಆದಷ್ಟು
ನಾವು ನಾವು ಅಲ್ಲಿ ಬೆಳೆಯೋದಾಗಲಿ ಅಥವಾ ಹೊರಗಿಂದ ತರೋದಾಗಲಿ ಎರಡೂ ಅಷ್ಟೇ ಆದಷ್ಟು ಪಾಯ್ಸನ್ ಫ್ರೀ ಫುಡ್ ಕೊಡಬೇಕು, ವಿಷಮುಕ್ತ ಆಹಾರ ಕೊಡಬೇಕು. ಅದು ಕೃಷಿಕನ ಅಥವಾ ಅಗ್ರಿ ಟೂರಿಸಮ್ ಸೆಂಟರ್ ಓನರ್ನ ಸಾಮಾಜಿಕ ಜವಾಬ್ದಾರಿ. ಇದು ಸುಸ್ಥಿರ ಕೃಷಿ ಅದೆಲ್ಲ ಹೇಳಾಯಿತು. ಇನ್ನು ಲಾಸ್ಟ್ ಪ್ರವಾಸಿಗರ ಯೋಗಕ್ಷೇಮ, ಸೇಫ್ಟಿ ಆಫ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ಗೆಸ್ಟ್ಸ್, ಇದು ನೋಡ್ಕೋಬೇಕು. 2012ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಗ್ರಿ ಟೂರಿಸಮ್ ಸೆಂಟರ್ ನಮ್ಮದೇ ಫಸ್ಟು. 2012ರಲ್ಲಿ ಮ್ಯಾಂಗೋ ಪಿಕ್ಕಿಂಗಿಂದ ಶುರು ಮಾಡಿದ್ದು. ಅವಾಗ ನಮ್ಮದು ಸ್ಟೇ ಎಲ್ಲ ಇರಲಿಲ್ಲ, ಬರೀ ಮ್ಯಾಂಗೋ ಪಿಕ್ಕಿಂಗ್ ಮಾತ್ರ ಶುರು ಮಾಡ್ತಾಯಿದ್ವಿ. 2012ರಿಂದ 2016ರವರೆಗೆ ಬರೀ ಮ್ಯಾಂಗೋ ಪಿಕ್ಕಿಂಗ್ ಮಾತ್ರ ಇತ್ತು ನಮ್ಮದು ಅಗ್ರಿ ಟೂರಿಸಮಲ್ಲಿ. ಆಮೇಲೆ ಬೇರೆದೆಲ್ಲ ಜೋಡಿಸ್ಕೊಂಡು ಮುಂದೆ ಶುರು ಮಾಡಿದ್ದು. ಒಟ್ಟು 15 ಎಕರೆ ತೋಟ. ಸುಮಾರು ನಮ್ಮ ಬರೀ ನೀವು ನೈಸರ್ಗಿಕ ಸಹಜ ಕೃಷಿ ಅಂತೇಳಿ, ಅರಣ್ಯ ಕೃಷಿ ಅಂತೇಳಿ, ಎಗ್ರೋ ಫಾರೆಸ್ಟ್ರಿ ಅಂತೇಳಿ, ಪರ್ಮಾಕಲ್ಚರ್ ಅಂತೇಳಿ, ಅಥವಾ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇರಲಿ, ಎಲ್ಲ ಪ್ರತಿಯೊಂದು ನಮ್ಮಲ್ಲಿದೆ. ಬಂದು ನೋಡಿ ಅರ್ಥ ಮಾಡ್ಕೊಂಡು ಹೋಗ್ಬೋದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ, ಪರ್ಕೊಲೇಷನ್ ಪಿಟ್ಸ್ ಇದೆ, ಇಂಗು ಗುಂಡಿಗಳಿದೆ, ಫಾರ್ಮ್ ಪಾಂಡ್ ಇದೆ, ಇಂಟರ್ ಕ್ರಾಪಿಂಗ್ ಇದೆ. ಎಲ್ಲ ಆಹಾರ ಬೆಳೆ ಆದಷ್ಟು ನಾವೇ ಸುಮಾರು 80%, 80% ಆಫ್ ಅವರ್ ಫುಡ್ ನಾವು ತಿನ್ನೋದು ಅಷ್ಟೇ, ಬಂದವರಿಗೆ ಬಡಿಸೋದು ಅಷ್ಟೇ. 80% ಇದು ನಾವೇ ಬೆಳೆದಿದ್ದು. ವಿ ಗ್ರೋ ಅವರ್ ಓನ್ ಫುಡ್ ಅಲ್ಲಿ ಬಂದವರಿಗೆ. ಅದನ್ನು ಬೆಳೆದು ಉಳಿದಿದ್ದನ್ನು ಮಾತ್ರ ನಾವು ಮಾರಾಟ ಮಾಡ್ತೀವಿ ಬೇರೆ. ಅದು ಬಿಟ್ಟರೆ ಜೇನು ಕೃಷಿ ಇದೆ, ದೇಸಿ ಹಸುಗಳಿದೆ, ಕೋಳಿ ಇದೆ, ಕುರಿ ಇದೆ, ಎಲ್ಲ ದೇಸಿ. ಜೀವಾಮೃತ, ಪಂಚಗವ್ಯ ಮಾಡ್ತೀವಿ, ಎರೆಗೊಬ್ಬರ ಮಾಡ್ತೀವಿ, ವರ್ಮಿ ಕಾಂಪೋಸ್ಟ್ ನಾವೇ ಮಾಡ್ಕೊಳ್ತೀವಿ. ಇಕೋ ಫ್ರೆಂಡ್ಲಿ ಫಾರ್ಮ್ ಹೌಸು, ಉಳ್ಕೊಳ್ಳೋದಕ್ಕೆ 2 ರೂಮ್ ಇದೆ. ಇಲ್ಲಿವರೆಗೆ ಸುಮಾರೊಂದು 15,000 ಶಾಲಾ ಮಕ್ಕಳು ಬಂದು ಹೋಗಿದ್ದಾರೆ. ಈ ವರ್ಷದ್ದು ಸೇರಿಸಿದ್ರೆ ಇನ್ನೂ ಸ್ವಲ್ಪ, ಈ ವರ್ಷ ಅಂದರೆ ಲಾಸ್ಟ್ 2-3 ಇದು ಸ್ವಲ್ಪ ಹಳೆಯದು, 15,000 ಮೇಲೆ ಆಗಿದೆ ಈಗ. ಅದು ಶಾಲಾ ಪ್ರವಾಸ ಬರ್ತಾರೆ, ಕ್ಯಾಂಪ್ಸ್ ನಡೆಯುತ್ತೆ, ನೇಚರ್ ಕ್ಯಾಂಪ್ಸ್ ನಡೆಯುತ್ತೆ. ಲೋಕಲ್ ಎಂಪ್ಲಾಯರ್ಸ್ ಎಲ್ಲ ಲೋಕಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದು. ಸುಮಾರು 15 ಜನ ಪೂರ್ಣಾವಧಿ ನೌಕರರಿದ್ದಾರೆ ನಮ್ಮಲ್ಲಿ, ಎಲ್ಲದೇ ಊರಿನವರೇ. ಹಾಗೆ ಅದು ಬಿಟ್ಟು ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಅದು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಈಗ ಟ್ರ್ಯಾಕ್ಟರ್ ರೈಡು ಅಥವಾ ಎತ್ತಿನ ಗಾಡಿ ರೈಡ್ ಮಾಡೋದಿದ್ದರೆ ಅವನನ್ನು ಕರೆಸ್ತೀವಿ, ಅವನಿಗೊಂದು ಎಂಪ್ಲಾಯ್ಮೆಂಟ್ ಆಗಿದೆ. ಆ ಥರ ಇಲ್ಲೇನೋ ಒಂದು ನಮ್ಮದು ಸುತ್ತಲೂ ಕಾಡಿರೋದ್ರಿಂದ ಅಲ್ಲಿ ಏನೋ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋಕೆ ಯಾರೋ ಒಬ್ಬ ಗೈಡ್ ಅಂತ ಕರೆಸ್ತೀವಿ, ಅವನಿಗೊಂದು ಎಂಪ್ಲಾಯ್ಮೆಂಟ್. ಈ ಥರ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇನ್ನೂ ಸುಮಾರಿದೆ. ಹಾಗಾಗಿ ಅದು ಬಿಟ್ಟು ಯೋಗ, ಆಸ್ಟ್ರಾನಮಿ ಕ್ಯಾಂಪ್ಸು ಈ ಥರದ್ದೆಲ್ಲ ಮಾಡ್ತೀವಿ ನಾವು. ನೇಚರ್ ಕ್ಯಾಂಪ್ಸು, ಇವನ್ ನೇಚರ್ ಕ್ಯೂರ್ ಈ ಥರದ್ದೆಲ್ಲ ಮಾಡ್ತೀವಿ. ಇನ್ನು ಈಗ ಹೊಸದಾಗಿ ಶುರು ಮಾಡಿದರೆ ಅದು ವರ್ಕ್ ಫ್ರಮ್ ಫಾರ್ಮ್. ತುಂಬ ಜನ ವರ್ಕ್ ಫ್ರಮ್ ಫಾರ್ಮಿಗೆ ಬರ್ತಾರೆ. ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಷ್ಟೇ ಅಲ್ಲ, ಬೇರೆ ಆರ್ಟಿಸ್ಟ್ಸ್ ಆಗಲಿ ಅಥವಾ ಪುಸ್ತಕ ಬರೆಯೋರಾಗಲಿ, ಆಥರ್ಸ್ ಆಗಲಿ, ಅವರೆಲ್ಲ ಬಂದು ಒಂದೊಂದು ತಿಂಗಳೆಲ್ಲ ಇದ್ದು ಪ್ರಶಾಂತವಾದ ವಾತಾವರಣದಲ್ಲಿ ಇದಾಗತ್ತೆ ಅಂತ ಬಂದಿದ್ದು ವರ್ಕ್ ಫಾರ್ಮ್ ಮಾಡುವಂಥವ್ರು ಇದ್ದಾರೆ. ಸೊ ಇದೆಲ್ಲ ನಡೀತಾ ಇದೆ. ಇದು ಕೆಲವು ನಮ್ಮ ಫೋಟೋಸು ನೋಡ್ಬೋದು. ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಇದೆ. ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇದಿರಬೇಕು. ಸೊ ಲಾಸ್ಟ್ ಪಾಯಿಂಟು, ನಿಮಗೆ ಪ್ಯಾಷನ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ತುಂಬ ಮುಖ್ಯ. ಎಲ್ಲದಕ್ಕಿಂತ ಬೇರೆದೆಲ್ಲ ಡ್ರೈವ್ ಮಾಡೋದು ಪ್ಯಾಷನ್. ಅದಿದ್ದರೆ ಮಾತ್ರ ನೀವು ಉಳಿದಿದ್ದೆಲ್ಲ ಮಾಡ್ಬೋದು.